ಸಭೆಗೆ ನಮಸ್ಕಾರ. ಮಾನ್ಯ ಕುಲಪತಿಗಳು ಒಂದು 2 ನಿಮಿಷ ಮಾತಾಡಿ ಆರಂಭ ಮಾಡಿಕೊಡು ಅಂತ ಹೇಳಿದ್ದಾರೆ. ನಿಮ್ಮ ಮತ್ತು ಅವ್ರ ನಡುವೆ ನಾನು ಜಾಸ್ತಿ ಹೊತ್ತು ನಿಲ್ಲೋದಿಲ್ಲ, ಔಪಚಾರಿಕವಾಗಿ ಆರಂಭ ಮಾಡಿಕೊಡ್ತೇನೆ. ಸ್ನೇಹಿತರೆ, 21 ವರ್ಷಗಳಿಂದ ಕನ್ನಡ ವಿಶ್ವವಿದ್ಯಾಲಯ ನುಡಿ ಹಬ್ಬ ಆದಮೇಲೆ ನಮ್ಮ ಹಬ್ಬ ಮಾಡ್ತಾ ಇತ್ತು. ಈ ಸಲ ನಮ್ಮ ಹಬ್ಬ ಇರಲಿಲ್ಲ. ಆದರೆ ನಿನ್ನೆ ಮತ್ತು ಇವತ್ತಿನ ಕಾರ್ಯಕ್ರಮಗಳು ನೋಡಿದರೆ ನಮ್ಮ ಹಬ್ಬನ ನಿಜವಾಗ್ಲೂ ಮಾಡ್ತಾ ಇದ್ದೀವಿ. ನಿನ್ನೆ ಹಾಡು ಕುಣಿತ ಸಂಭ್ರಮ ಇತ್ತು. ಇವತ್ತೊಂದು ವಿಚಾರ ಮತ್ತು ಚಿಂತನೆ ಹಬ್ಬ ಇದೆ. ಅದರಿಂದ ನಮ್ಮ ಹಬ್ಬ ಪರೋಕ್ಷವಾಗಿ ಬಹಳ ಅರ್ಥಪೂರ್ಣವಾಗಿ ನಡೀತಾ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತು ನಮ್ಮೆಲ್ಲರ ಪ್ರೀತಿಯ ಲೇಖಕ ನಾಡೋಜ ದೇವನೂರು ಮಹಾದೇವ 3 ದಿನ ನಮ್ಮ ಕ್ಯಾಂಪಸ್ಸಲ್ಲಿದ್ದು ಸಂಭ್ರಮ ಮತ್ತು ಘನತೆಯನ್ನು ಕ್ಯಾಂಪಸ್ಸಿಗೆ ತಂದು ಕೊಟ್ಟಿದ್ದಾರೆ. ಆದರೆ ಅಷ್ಟೇ ಅಲ್ಲ, ನಮ್ಮ ಜೊತೆಗೆ ಸಂವಾದ ಮಾಡೋ ಮೂಲಕ ನಮ್ಮ ತಿಳಿವಿನ ಪರಿಧಿಯನ್ನು ವಿಸ್ತರಿಸೋ ಕೆಲಸ ಕೂಡ ಇವತ್ತು ಮಾಡ್ತಿದ್ದಾರೆ. ಅವ್ರನ್ನ, ಮಾನ್ಯ ಕುಲಪತಿ ಅವ್ರನ್ನ, ತಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಾಡೋಜ ದೇವನೂರು ಮಹಾದೇವ ಅವರು ಕೇವಲ ಲೇಖಕ ಅಲ್ಲ ಅಂತ ನಮಗೆಲ್ಲರಿಗೂ ಗೊತ್ತಾಗಿದೆ. ಅವರೊಬ್ಬ ಚಳುವಳಿಗಾರ, ಒಬ್ಬ ಚಿಂತಕ ಮತ್ತು ಫಿಲಾಸಫರ್. 1973ರಲ್ಲಿ ಅವರ ಮೊದಲನೇ ಕಥಾ ಸಂಕಲನ ದ್ಯಾವನೂರು ಪ್ರಕಟ ಆಯಿತು. ಈಗ 13ನೇ ಇಸ್ವಿ ಎದೆಗೆ ಬಿದ್ದ ಅಕ್ಷರ ಪ್ರಕಟ ಆಗಿದೆ. ಸರಿಯಾಗಿ 4 ದಶಕಗಳು. ಈ 4 ದಶಕಗಳಲ್ಲಿ ಅವ್ರು ಬರೆದಿರೋದು 4 ಪುಸ್ತಕ. ಯಾರೋ ಧಾರವಾಡದಲ್ಲಿ ಹೇಳ್ತಿದ್ರು, ಮಹಾ ಜಿಪುಣ ಇದ್ರು ಅಂತ. ಬರಹದಲ್ಲೂ ಜಿಪುಣ, ಮಾತಿನಲ್ಲೂ ಜಿಪುಣ, ಚಿಕ್ಕದಾಗಿ ಮಾತಾಡ್ತಾರೆ. ಆದರೆ ಈ ಪುಟ್ಟ ಬರಹಗಳು, ಈ 4 ಪುಸ್ತಕಗಳು ಕರ್ನಾಟಕದಲ್ಲಿ ಎಬ್ಬಿಸಿರುವ ಸಂಚಲನೆ ಇದೆಯಲ್ಲ, ಅದು ಬಹಳ ದೊಡ್ಡದು. ದ್ಯಾವನೂರು, ಒಡಲಾಳ, ಕುಸುಮಾಂಬಾಲ್ಯ ಮತ್ತು ಈಗಿನ ಎದೆಗೆ ಬಿದ್ದ ಅಕ್ಷರ. ನನ್ನ ತಿಳುವಳಿಕೆಯಲ್ಲಿ ಕರ್ನಾಟಕದಲ್ಲಿ ಇಷ್ಟೊಂದು ಪ್ರೀತಿಗೆ ಪಾತ್ರರಾಗಿರೋ ಸಮಕಾಲೀನ ಲೇಖಕ ಇಲ್ಲವೇ ಇಲ್ಲ. ಇಷ್ಟೊಂದು ಪ್ರೀತಿಗೆ ಎಲ್ಲ ಭಾಗದಲ್ಲಿ, ಧಾರವಾಡದಲ್ಲಂತೂ ಕರ್ನಾಟಕದ ಎಲ್ಲ ಭಾಗಗಳಿಂದ ತರುಣರು ಬಂದಿದ್ರು. ಮತ್ತು ಬೆಳಿಗ್ಗೆ 10ರಿಂದ 6ರವರೆಗೆ 700-800 ಜನ ಹಾಗೆ ಕೂತಿದ್ರು. ನನಗೆ ಕರ್ನಾಟಕ ಏನು ಇನ್ನು ವಿವೇಕ ಕಳ್ಕೊಂಡಿಲ್ಲ ಅನ್ನೋದರ ಒಂದು ಭರವಸೆಯ ಸಂಕೇತವಾಗಿ ಆ ಕಾರ್ಯಕ್ರಮ ಇತ್ತು ಅಂತ ನನಗೆ ಅನಿಸ್ತು. ಸ್ನೇಹಿತರೆ, ಮಹಾದೇವ ಅವರ ಈ 4 ಪುಸ್ತಕಗಳ ಆಚೆ ಅವರ ವ್ಯಕ್ತಿತ್ವ ಎಷ್ಟು ವಿಶಾಲವಾಗಿದೆ ಅನ್ನೋದ್ರ ಬಗ್ಗೆ ನಿನ್ನೆ ಪ್ರೊಫೆಸರ್ ಕರಿಗೌಡರು ಹೇಳಿದ್ದಾರೆ. ಅವರು ಕೇವಲ ನಮ್ಮ ಲೇಖಕರಲ್ಲ, ಆ 4 ಪುಸ್ತಕ ಆಚೆ ಇಟ್ಟರು ನಮ್ಮ ಬಹಳ ದೊಡ್ಡ ಚಿಂತಕ ಮತ್ತು ಸಾರ್ವಜನಿಕ ವ್ಯಕ್ತಿಯವರು. ಈಸ್ ಎ ಪಬ್ಲಿಕ್ ಇಂಟೆಲೆಕ್ಚುಯಲ್, ಚಳವಳಿಗಾರ. ಅವ್ರನ್ನ ಬಿಟ್ಟು ಚಳವಳಿಗಳನ್ನು ನಾವು ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ದಲಿತ ಚಳವಳಿ ಆಯಿತು, ರೈತ ಚಳವಳಿ ಆಯಿತು, ಭಾಷಾ ಚಳವಳಿ ಆಯಿತು, ಮದ್ಯವಾದ ವಿರೋಧಿ ಚಳವಳಿ ಆಯಿತು. ಈ 4 ದಶಕಗಳ ಕರ್ನಾಟಕದ ಬಾಳ್ವೆಯನ್ನು ಮಹಾದೇವ ಅವರ ಪುಸ್ತಕಗಳು, ಬರಹ ಮತ್ತು ವ್ಯಕ್ತಿತ್ವ ಬಿಟ್ಟು ಕಲ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋ ಹಾಗೆ ಅಭಿನ್ನ ಆಗ್ಬಿಟ್ಟಿವೆ ಅವು. ಮತ್ತು ಬರಹ ಮತ್ತು ಚಳವಳಿ, ಕ್ರಿಯೆ ಮತ್ತು ತತ್ವವನ್ನು ಹೀಗೆ ಅನನ್ಯವಾಗಿ ಅಪೂರ್ವವಾಗಿ ಸಂಗಮಿಸಿದ ಮತ್ತೊಬ್ಬ ಲೇಖಕರು ಕನ್ನಡದಲ್ಲಿ ಕಡಿಮೆ ಅಂತ ಹೇಳಿ ನನಗನ್ನಿಸ್ತದೆ. ಈ ಚಿಂತಕನನ್ನ, ಈ ಫಿಲಾಸಫರ್ ಅನ್ನ ನಾವು ಇವತ್ತು ಮುಖಾಮುಖಿ ಮಾಡಬಹುದು. ಈ ಎದೆಗೆ ಬಿದ್ದ ಅಕ್ಷರ ಎಲ್ಲರ ಕೈಲೂ ಇದೆ, ಅದು ಎಲ್ಲರ ಕೈಲೂ ಅದು ಕೈಗನ್ನಡಿಯಾಗಿ ಇದೆ. ನಾನು ನೋಡ್ತಾ ಇದ್ದೇನೆ. ಕರ್ನಾಟಕದ, ಭಾರತದ 4 ದಶಕಗಳ ಒಂದು ಆತ್ಮಕಥೆ ತರ ಇದೆ. ಕರ್ನಾಟಕದ ಒಂದು ದೊಡ್ಡ ಸಾಕ್ಷಿ ಪ್ರಜ್ಞೆ ಈ ಕಳೆದ 4 ದಶಕಗಳ ಭಾರತವನ್ನು ಹೇಗೆ ಕಂಡಿದೆ ಅನ್ನೋದರ ಒಂದು ಕೈಪಿಡಿ ಇದು. ಇದರೊಳಗೆ ರಾಜಕೀಯ ಚಿಂತನೆ ಇದೆ, ಸಾಮಾಜಿಕ ಚಿಂತನೆ ಇದೆ, ಆರ್ಥಿಕ ಚಿಂತನೆ ಇದೆ, ಭಾಷಾ ಚಿಂತನೆ ಇದೆ, ಸಾಹಿತ್ಯದ ಚಿಂತನೆ ಕಡಿಮೆ ಇದೆ. ಇಡೀ ಪುಸ್ತಕದಲ್ಲಿ ಒಂದು ಹೆಚ್ಚು ಬಳಕೆಯಾಗಿರೋ ಶಬ್ದ ಕನಸು ಅಂತ ನನಗೆ ಅನಿಸ್ತದೆ. ಮತ್ತು ಈ ಪುಸ್ತಕದ ಕೊನೆಯ ಸಾಲು, ನಾಳಿನ ಭಾರತ ಕಟ್ಟಬೇಕಾಗಿದೆ. ಈ ಪುಸ್ತಕದ ಕೊನೆಯ ಸಾಲು ಇದು. ಮಹಾದೇವ ಅವರು ತಮ್ಮ ಬರಹದ ಆಚೆ ಕರ್ನಾಟಕವನ್ನು, ನಾಡನ್ನು ಕಟ್ಟುವ ಒಂದು ಕನಸನ್ನು ಉಳ್ಳ ಕನಸುಣಿ. ಅವ್ರ ಜೊತೆಗೆ ನಾವು ಇವತ್ತು ಸಂವಾದ ಮಾಡ್ಬೋದು. ಇದೊಂದು ಅಪೂರ್ವವಾದ ಸಭೆ. ಯಾಕೆಂದ್ರೆ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ಸಿಬ್ಬಂದಿಗಳ ಒಂದು ಭೇದ ಇಲ್ಲ. ಅವ್ರ ಜೊತೆಗೆ ಸಂವಾದ ಮಾಡುವಾಗ ಅಥವಾ ವಿದ್ಯಾರ್ಥಿಗಳೇ ಹೆಚ್ಚು ಮಾತಾಡಬೇಕು ಅಂತ ಕೂಡ ನಮ್ಮ ಆಶಯ. ಸಂವಾದ ಶುರು ಆಗ್ತದೆ. ಬಹುಶಃ ಮಾತ್ರ ಸ್ವಲ್ಪ ಹೊತ್ತು ಮಾತಾಡ್ತಾರೆ. ನಾವು ದಾರಿಗಳನ್ನು ಹುಡುಕುವುದಕ್ಕೆ ಮೊದಲು ಛಿದ್ರಗೊಂಡ ವಿಚ್ಛಿದ್ರಕಾರಿ ಭಾರತದ ಮನಸ್ಸನ್ನ ಅರ್ಥ ಮಾಡಿಕೊಂಡು ಅಂದಾಜಿಸಿಕೊಂಡು ನಡೆಯುವುದು ಅಗತ್ಯ ಇದೆ ಅನಿಸುತ್ತೆ. ಇದಕ್ಕೆ
ಇತ್ತೀಚೆಗೆ ಸಮಾನತೆಗಾಗಿ ಹಕ್ಕಿಗಾಗಿ ನಡೆದ ಹೋರಾಟಗಳ ನಡಿಗೆಗಳನ್ನು ಹೆಜ್ಜೆಗಳನ್ನು ಆ ಕಡೆ ನೋಡಬೇಕಾಗಿದೆ ಅಂತ ಅನಿಸುತ್ತೆ. ನಾನು ಇದನ್ನು ನಮ್ಮ ಗೆಳೆಯ ಚಂದ್ರಶೇಖರ್ ಪುಸ್ತಕದ ಆಧಾರದ ಮೇಲೆ ಈ ಪ್ರಸಂಗ ಹೇಳ್ತೀನಿ. ನಾನು 19ನೇ ಶತಮಾನದ ಆದಿಭಾಗದಲ್ಲಿ ಅರಸರ ಕಾಲದ ಮೈಸೂರು ಪ್ರಾಂತ್ಯದಲ್ಲಿ ಆಡಳಿತ ಅಧಿಕಾರ ಹೆಚ್ಚು ಕಮ್ಮಿ ಸಂಪೂರ್ಣವಾಗಿ ಬ್ರಾಹ್ಮಣರ ಹಿಡಿತದಲ್ಲಿರುತ್ತೆ. ಆಗ ಯಾವುದಪ್ಪ ಕಿತ್ತಾಟ ಇತ್ತು, ಹೋರಾಟ ಇತ್ತು ಅಂತಂದ್ರೆ ಮದ್ರಾಸಿ ಬ್ರಾಹ್ಮಣರು ಮತ್ತು ಮೈಸೂರು ಬ್ರಾಹ್ಮಣರ ನಡುವೆ ಹೋರಾಟ ಇರುತ್ತೆ. 1905ರಲ್ಲಿ ಲಿಂಗಾಯತ ವಿದ್ಯಾ ಅಭಿವೃದ್ಧಿ ಸಂಸ್ಥೆ ಸ್ಥಾಪನೆ ಆಗುತ್ತೆ. 1906ರಲ್ಲಿ ಒಕ್ಕಲಿಗರ ಸಂಘ ಆಗುತ್ತೆ. 1909ರಲ್ಲಿ ಮುಸ್ಲಿಮರ ಸಂಘಟನೆ ಹುಟ್ಟುಕೊಳ್ಳುತ್ತೆ. ವಿದ್ಯೆಗಾಗಿ, ಹಕ್ಕಿಗಾಗಿ ಮತ್ತು ಅಧಿಕಾರ ಹಂಚ್ಕೊಳ್ಳೋಕ್ಕಾಗಿ ಧ್ವನಿ ತೆಗಿತವೆ ಸಂಘಟನೆಗಳು. ಇವ್ರು ಈಗ ಅಬ್ರಾಹ್ಮಣ ಸಂಘಟನೆಗಳು ಸಂಘಟಿತರಾಗಿ ಹೋರಾಟ ಮಾಡಿದಾಗ ಮೊದಲು ಕಿತ್ತಾಡ್ತಿದ್ದ ಬ್ರಾಹ್ಮಣ ಸಂಘಟನೆಗಳು ಒಟ್ಟಾಗ್ತವೆ. ಆ ಒಟ್ಟಾಗಿ ಇವ್ರಿಗೆ ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತವೆ. ಈ ಅಬ್ರಾಹ್ಮಣ ಸಂಘಟನೆಗೆ ಬೆನ್ನೆಲುವಾಗಿ ನಿಂತವರು, ಆದರ್ಶವಾಗಿದ್ದವರು ಅಥವಾ ಬ್ರೈನ್ ಅಂತಾರಲ್ಲ, ಅವರು CR ರೆಡ್ಡಿ ಅವರು. ಈತ ತುಂಬ ಕನಸುಗಾರ. ವಿದ್ಯಾಲಯಕ್ಕೆ ಇನ್ಸ್ಪೆಕ್ಟರ್ ಜನರಲ್ ಆಗಿದ್ದಂಥವರು. ಆದರೆ CR ಚಂದ್ರಶೇಖರ್ ಬರೀತಾರೆ, ಅಬ್ರಾಹ್ಮಣ ಪ್ರಭಾವಿ ಗುಂಪಿನ ನಾಯಕರು ತಮಗೆ ಸವಲತ್ತುಗಳು ಲಭ್ಯವಾಗುವವರೆಗೆ ರೆಡ್ಡಿಯವರೊಡನೆ ಸಹಕರಿಸಿದರು. ಅಸ್ಪೃಶ್ಯರಿಗೂ ಕೂಡ ಇನ್ನೂ ಆ ಥರದ ಸ್ಥಳದಂಬಕ್ಕೆ ಸವಲತ್ತು ವಿಸ್ತರಣೆ ಆಗಬೇಕೆಂದು ರೆಡ್ಡಿಯವರು ಪ್ರಯತ್ನ ಪಟ್ಟಾಗ ತಕರಾರು ತೆಗೆಯುತ್ತಿದ್ದರು. ಕೆಲವು ಸಲ ವಿರೋಧಿಸಲು ಇದ್ದರು. ಇದಕ್ಕೆ ರೆಡ್ಡಿಯವರು ಒಂದು ಉದಾಹರಣೆ ಇದೆ, ಕೊಡ್ತಾರೆ ಅವರು. ರೆಡ್ಡಿಯವರು ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಅಸ್ಪೃಶ್ಯರಿಗೆ ಪ್ರವೇಶ ಕಲ್ಪಿಸುವ ಆಜ್ಞೆ ಹೊರಡಿಸುತ್ತಾರೆ. ಆಗ ಪ್ರಜಾಮಿತ್ರ ಮಂಡಳಿಯಂತ ಊಳಿಗಮಾನ್ಯ ನಾಯಕತ್ವ ತಮ್ಮ ಮಕ್ಕಳನ್ನೇ ಶಾಲೆಯಲ್ಲಿ ಕಳಿಸ್ತಾರೆ. CR ರೆಡ್ಡಿಯವರ ಕನಸು ನುಚ್ಚುನೂರಾಗುತ್ತೆ. ಅವರು ನೊಂದು ಈ ರಾಜ್ಯವನ್ನೇ ತ್ಯಜಿಸ್ತಾರೆ. ಅಂದರೆ ಭಾರತದ ಸಾಮಾಜಿಕ ಮನಸ್ಸು ಪರಿಸ್ಥಿತಿ ಹೆಂಗಿದೆ ಅನ್ನೋದಕ್ಕೆ ಇದು ನಮ್ಮ ಕೆಲವೇ ದಿನಗಳ ಹಿಂದೆ ಇದ್ದ ಉದಾಹರಣೆ. 150 ವರ್ಷ ಹಿಂದೆ ಇದ್ದ ಒಂದು ಉದಾಹರಣೆ. ಏನಾಗಿದೆ ಅಂದರೆ, ಭಾರತ ಪುರಾತನ ಕಾಲದಿಂದಲೂ ಕೂಡ ಗಾಯಗೊಂಡು ಬಿದ್ದು ಮೂರ್ಛಾವಸ್ಥೆಯಿದೆ. ಅದು ಎಚ್ಚರಗೊಂಡರೂ ಕೂಡ ಆ ಎಚ್ಚರ ಅರ್ಧ ಮಾತ್ರ, ಅದು ತನ್ನದು ಮಾತ್ರ. ಇಂಥ ವಿಘಟನೆಯ ಎಚ್ಚರ ಅಂದರೆ ಪೂರ್ಣ ಎಚ್ಚರ ಅಲ್ಲದಿದ್ದ ವಿಘಟನೆಯ ಸಮಾಜ ನಮ್ಮದು. ನಾನು ಈಗ ಪ್ರೆಸೆಂಟ್ ಈ ಕಾಲಮಾನದ ಅಸ್ಪೃಶ್ಯರ ಸಮಸ್ಯೆ ಬರ್ತೀನಿ. ಈ ಹಿನ್ನೆಲೆಯಲ್ಲಿ ಒಂದು ನ್ಯಾಷನಲ್ ಲಾ ಸ್ಕೂಲಲ್ಲಿ ಒಂದು ಸೆಮಿನಾರ್ ಆಯಿತು. ಅದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ಗೆ ದಲಿತ ಅಂತರಾಜ್ಯ ಮಾಡೋಕ್ಕೆ ಒಂದು ಸೆಮಿನಾರ್ ಇತ್ತು. ಅದಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಗೆಳೆಯ KB ಸಿದ್ದಯ್ಯ ಅವರು ಕೆಲವು ಪ್ರಶ್ನೆಗಳನ್ನ ಎತ್ತಾರೆ. ಅವ್ರ ಪ್ರಶ್ನೆ ಇಷ್ಟು: ನಾನು ದಲಿತನ ನಾನು ಏಕೆ ಬರೆಯುತ್ತೇನೆ ಅಂತ ಹೇಳ್ತಾರೆ. ಅದನ್ನು ಚರ್ಚೆಗೆ ಇಡ್ತಾರೆ ಅವರು. ಅವ್ರು ಹೇಳ್ತಾರೆ, ಮಾದಿಗ ಅಂದರೆ ತನ್ನೊಳಗೆ ಕಂಪನ ಉಂಟಾಗುತ್ತೆ, ಆದರೆ ದಲಿತ ಅಂದರೆ ಅಲ್ಲ ಎಂಬರ್ಥದಲ್ಲಿ ಮಾತಾಡಿದ್ರು. ನಾನು ಆ ಮೊದಲನೇ ದಿನ ಇದ್ದೆ, ಈ ಪ್ರಶ್ನೆ ಚರ್ಚೆ ಆಯಿತು. ನಾನು ಕೊನೆ ದಿನಕ್ಕೆ ಹೋದೆ, ಆವಾಗ ಅವರು ಇರಲಿಲ್ಲ. ಆಗ ನನಗೇನು ಅನ್ನಿಸ್ತು ಅಂತ ಅಲ್ಲಿ ಹಂಚ್ಕೊಂಡೆ. ಅದು ಇಲ್ಲಿ ನಾನು ಕೂಡ ದಾರಿ ಕಾಣೋದು ಹುಡುಕ್ತಾ ಇರೋದ್ರಿಂದ ನೀವು ಮುಕ್ತವಾಗಿ ಯೋಚನೆ ಮಾಡೋರು ದಾರಿಯನ್ನು ಕಾಣಿಸ್ಬೋದು ಅನ್ನೋ ದೃಷ್ಟಿಯಿಂದಾಗಿ ಈ ಮಾತನ್ನು ಇಲ್ಲಿ ನಾನು ಇಡ್ತಾ ಇದ್ದೀನಿ. ನನಗನ್ನಿಸ್ತು, ಮಾದಿಗ ಅಂದರೆ ಉಂಟಾಗುವ ಕಂಪನ ಇದೆಯಲ್ಲ, ಅದು ಇನ್ಸ್ಟಿಂಕ್ಟ್
ಪ್ರವೃತ್ತಿ. ಅದನ್ನು ನೆಗೆಟಿವ್ ಆಗಿ ನೋಡಬೇಕಾಗಿಲ್ಲ. ಅದು ಸೃಷ್ಟ್ಯಾತ್ಮಕತೆಗೆ, ಕ್ರಿಯೇಟಿವಿಟಿಗೆ ಒಂದು ದ್ರವ್ಯನೇ. ಇದನ್ನು ಪಾಸಿಟಿವ್ ಆಗಿ ನೋಡಬೇಕು. ಆದರೆ ಇದಕ್ಕೆ ದಲಿತ ಅನ್ನೋದನ್ನು ನೆಗೆಟಿವ್, ಈ ಕಾರಣದಿಂದ ನೆಗೆಟಿವ್ ಆಗಿ ನೋಡಬೇಕಾಗಿಲ್ಲ. ನನಗನ್ನಿಸ್ತು, ಯಾವಾಗ ಇನ್ಸ್ಟಿಂಕ್ಟ್ನ ಕಂಪನ ಒಂದು ಸಂವೇದನೆಯಾಗಿ ಅಭಿವ್ಯಕ್ತಿಗೊಳ್ತದೋ, ಸಂವೇದನೆಯಾಗಿ ರೂಪಾಂತರ ಆಗುತ್ತೋ, ಆಗ ಅದು ಕೇವಲ ಮಾದಿಗ ಮಾತ್ರ ಆಗಿ ಉಳಿಯೋದಿಲ್ಲ. ಸಂವೇದನೆ ಆದಾಗ ಅದು ಈ ಭೂಮಿ ಮೇಲೆ ಎಲ್ಲೆಲ್ಲಿ ಮಾದಿಗತನದ ಸ್ಥಿತಿ ಇರುತ್ತದೋ ಅಲ್ಲೆಲ್ಲ ಕಂಪನ ಉಂಟು ಮಾಡುತ್ತೆ. ಮತ್ತು ಸಂವೇದನಶೀಲ ಮಾದಿಗ ಅಲ್ಲದೇ ಇದ್ದ ಬೇರೆ ಬೇರೆ ಸಂವೇದನಶೀಲ ಮನಸ್ಸುಗಳಿರ್ತಾವಲ್ಲ, ಆ ಸ್ಥಿತಿ ಅಲ್ಲದ್ದು ಅವುಗಳನ್ನು ಕೂಡ ಕಂಪನ ಉಂಟು ಮಾಡುತ್ತೆ. ಈ ರೀತಿ ನೋಡಬೇಕು ನಾನು ಅಂತ ಅನಿಸ್ತು. ಇಲ್ಲಿ CR ರೆಡ್ಡಿ ಅವ್ರದ್ದು ಸಂವೇದನೆ, CR ರೆಡ್ಡಿ ಅವ್ರದ್ದು ಮೇಲೆ ಹೇಳಿದ CR ರೆಡ್ಡಿ ಅವ್ರದ್ದು ಸಂವೇದನೆ, ಮತ್ತು ಒಕ್ಕಲಿಗರದು, ಲಿಂಗಾಯತದೋ, ಮುಸ್ಲಿಮರದು ಸಂಘಟನೆಗಳಿರ್ತಲ್ಲ, ಅವು ಇನ್ಸ್ಟಿಂಕ್ಟ್. ಆದರೆ ಈಗ ದಲಿತರಲ್ಲೂ ಎಡಗೈ, ಬಲಗೈ ಮತ್ತೊಂದು ಬಂದಿದೆ, ಅಥವಾ ತಳ ಸಮುದಾಯಗಳ ಸಮೂಹಗಳು. ನಮ್ಮ ಸವಾಲಿರೋದು ಇನ್ಸ್ಟಿಂಕ್ಟ್ ಮಾಡೋದಕ್ಕೆ ಈ ದ್ರವ್ಯವನ್ನೇ, ಇದನ್ನು ಇನ್ಸ್ಟಿಂಕ್ಟ್ನ ಸಂವೇದನೆ ಮಾಡೋದಂಗೆ ಇದು ಇವತ್ತಿನ ಸವಾಲು. ಇದನ್ನು ಎಲ್ಲರೂ ಹುಡುಕಬೇಕು. ಐಕ್ಯದ ಕಡೆ ಹೆಜ್ಜೆ ಇಡೋಕ್ಕೆ ಎಲ್ಲರೂ ಹುಡುಕಬೇಕಾಗಿದೆ. ಆಮೇಲೆ ಇದಕ್ಕೆ ಇದು ನಮ್ಮ ಕಾರಣ. ಇಲ್ಲಿ ದಲಿತ ಸಮುದಾಯ ಹುಡುಗರು ಇಡ್ಬೋದು, ಆ ಜಗಳ ನಿಮಗೂ ಗೊತ್ತಿರ್ಬೋದು. ನಾವೊಂದು ಕೆಲವು ಸ್ಪಷ್ಟನ ಇಲ್ಲಿ ಹೇಳಿದ್ರು ಒಳ್ಳೆಯದೇ. ಈ ಒಳ ಮೀಸಲಾತಿ ಸಂಬಂಧಪಟ್ಟಂಗೆ ಪೊಲೀಸ್ ಸಂಬಂಧಪಟ್ಟವರು ಅಭಿಪ್ರಾಯ ಕೇಳಿದ್ರು. ಆವಾಗ ನಾನು ಹೇಳಿದೆ, ಈಗ ಮಾಡಿದ್ರಿ, ಆದರೆ ಆಕ್ಷೇಪಣೆಗಳಿವೆ. ಒಂದು ಸಂಪೂರ್ಣ ಜನಗಣತಿ ಇನ್ನೊಂದು ಸಲ ಆಗಲೇಬೇಕಾಗುತ್ತೆ. ಅಲ್ಲಿವರೆಗೂ ಮಾಡಿಬಿಡಿ, ಈ ದ್ವೇಷ ಸಹಿಸಕ್ಕಾಗಲ್ಲ, ಮಾಡಿಬಿಡಿ. ಮಾಡುವಾಗ ಇನ್ನೊಂದು ಹೇಳಿದೆ, ಏನಂತಂದರೆ ಅದರೊಳಗೇ ಸಂಖ್ಯೆದಲ್ಲಿ ಕಮ್ಮಿಯವರು ಇರ್ತಾರೆ. ಪೌರಕಾನೂನುಗಳು ಇನ್ಯಾರು, ನಾನು ನಮ್ಮ ಯಾರು ಪ್ರಭಾಕರಿಗೆ ಬಂದ ತಕ್ಷಣ ಕೇಳಿ, ಅವ್ರು ದೊಂಬಂತ ತಕ್ಷಣ ಕೇಳಿದೆ, ಈ ಬಲಗೈ ಎಡಗೈ ಜಗಳದಲ್ಲಿ ನಿಮ್ಮ ಪರಿಸ್ಥಿತಿ ಹೆಂಗಿದ್ದೀರಿ ಅಂತ ಕೇಳಿದೆ ಪ್ರಭಾಕರ್ಗೆ. ಈ ಥರ ಸಂಖ್ಯೆಯಲ್ಲಿ ಕಮ್ಮಿ ಇರ್ತದಲ್ಲ, ಅಂಥವ್ರನ್ನ ಅನ್ಯಾಯ ಆಗದೆ ಥರ ಇದರ ದಾಂಧಲಿನಲ್ಲಿ ಅವ್ರಿಗೆ ಅವಕಾಶ ವಂಚಿತರಾಗದೆ ಥರ ಹೆಂಗೆ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಯೋಚನೆ ಮಾಡಿ ಅಂತ ಹೇಳಿದೆ. ಇನ್ನು ಏನಪ್ಪ ಇಂಡಿಯಾ ಏನಾಗಿದೆ ಅಂತಂದರೆ, ತಳ ಸಮುದಾಯಗಳು ಕಲ್ಚರಲಿ ರಿಚ್, ಸೋಷಿಯಲಿ ಬ್ಯಾಕ್ವರ್ಡ್, ಎಕನಾಮಿಕಲಿ ಪೂರ್, ಒಟ್ಟಾಗಕ್ಕೆ ಸಾಧ್ಯನೇ ಇಲ್ಲ. ಆದರೆ ಒಟ್ಟಾಗಕ್ಕೆ ಸಾಧ್ಯತೆ ಇರೋದಿಲ್ಲಪ್ಪ ಅಂತಂದರೆ ಪೊಲಿಟಿಕಲಾಗಿ ಮಾತ್ರ ನನಗನ್ಸೋದು. ಇಲ್ಲೆಲ್ಲವೇ ದಣಿಬೇಕಾಗುತ್ತೆ, ಸುಸ್ತಾಗಬೇಕಾಗುತ್ತೆ. ಯಾಕೆ ಹಣಕಾಸಲ್ಲಿ ವ್ಯವಹಾರ ಮಾಡೋಕ್ಕಾಗಲ್ಲ, ಇಲ್ಲ, ಯಾರ ಹತ್ರ ಹಣಕಾಸಿಲ್ಲ. ಮತ್ತು ಸೋಷಿಯಲಿ ಬ್ಯಾಕ್ವರ್ಡ್, ಏನೂ ಮಾಡೋಕ್ಕಾಗಲ್ಲ. ಕಲ್ಚರಲ್ ರಿಚ್ಚು, ಯಾವಾಗ ಎಚ್ಚರ ಬಂದರೆ ರಿಚ್ಚು, ಇಲ್ಲದಿದ್ರೆ ಅದು ಕಾಲ್ಕಸ. ಇಂಥ ಪರಿಸ್ಥಿತಿ ನಾವಿದೆ. ಹೆಂಗಪ್ಪ ಮಾಡೋದು? ಪೊಲಿಟಿಕಲ್ ಅವೇರ್ನೆಸ್ನಿಂದ ಮಾತ್ರ. ಅಂದರೆ ನಾನು ಹಿಂದೂ ಧರ್ಮ ಮಾತು ಕೇಳ್ಕೊಂಡ್ಬಿಟ್ಟು ಒಂದು ಮಾಡ್ಬಿಟ್ಟಿದ್ದೆ, ಬರೆದಿದ್ದೆ, ಇದರಲ್ಲೇ ಇದೆ. ಏನಂತಂದರೆ, ಅಸ್ಪೃಶ್ಯನೇ ಒಂದು ಗುಂಪಾಗಿರಲಿ, ಬೇರೆಯವರೇ ಅಂದರೆ ಟಚಬಲ್ಸ್ನೆಲ್ಲ ಅಮಾಂಗ್ SC ಅನ್ಟಚಬಲ್ಸ್ ಇದು SCಗೆ ಸೇರಿಸ್ಲಿ, ಕೆಟಗರಿ ಮಾಡಲಿ ಅನ್ನೋ ಥರ ಹೇಳ್ತಾರೆ. ನಾನು ಅದೇ ಥರ ಸರಿ ಅನ್ನೋದು ಮಾಡಿದೆ. ಆದರೆ ಆಮೇಲೆ ಯೋಚನೆ ಮಾಡಿದೆ, ಅಲ್ಲ, ಇನ್ನು ಯಾರು ಚಂದಾಸರಂತೆ ಅವರಂತೆ ಸೇರದೇ ಇದ್ದವ್ರನ್ನೆಲ್ಲ ಇಲ್ಲಿ ಸೇರಿಸ್ಬೇಕು. ಆಮೇಲೆ ಕೊರಗರು ಅವ್ರನ್ನೂ ಸೇರಿಸ್ಬೇಕು. ಮತ್ತು ನಿಜವಾದ ಸರ್ವೆ ಆಗಬೇಕು. ಹೆಚ್ಚು ಕಮ್ಮಿ 30% ಆಗುತ್ತೆ ಈ ಥರ ಸಮೂಹ, ಒಂದು ಘಟಕ ಆಗಬೇಕು. ಅಲ್ಲೇ ಒಳ ಮೀಸಲಾತಿನ ಅಥವಾ ಸಮತೋಲನ ಮೀಸಲಾತಿನ ಬ್ಯಾಕ್ಲಾಗ್ನೂ ಕೂಡ ತಗೊಳ್ಳಿ, ಆಯಿತಾ? ಆದರೆ ಯಾವಾಗ ಒಂದಲ್ಲ ಒಂದು ಕಾಲಕ್ಕೆ ಪೊಲಿಟಿಕಲ್ ಅವೇರ್ನೆಸ್ಸಿಂದ ಇವರು ಒಂದು ಗುಂಪು ಅನ್ನೋ ಯಾವ ಭಾವನೆ ಬರುತ್ತೋ, ಆಗ ಇವರ ಹಿತಾಸಕ್ತಿ ಕಾಪಾಡಲ್ಪಡುತ್ತೆ. ಇದು ಕಷ್ಟ ಅಂತ ನನಗೆ ಈಗ ಅನಿಸ್ತಾ ಇದೆ. ಆಮೇಲೆ ನಮ್ಮ ಮನಸ್ಸು ಪ್ರತ್ಯೇಕತೆ, ವಿಘಟನೆ, ಈ ಥರ ಇನ್ಸ್ಟಿಂಕ್ಟ್ ಬಿದ್ದುಬಿಟ್ರೆ ಏನು ಅಪಾಯ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆ ಮತ್ತೆ KV ಸಿದ್ದಯ್ಯನವರ ಇದರಿಂದನೇ. ಅವರು ಒಂದು ಪತ್ರಿಕೆಯಲ್ಲಿ ಬರೀತಾರೆ, ಇಲ್ಲಿ ಒಂದು ಲೇಖನ ಇದೆ. ಏನಪ್ಪ ಲೇಖನ ಅಂತಂದರೆ, ಏನೋ ಬುದ್ಧನ ಕಡೆಗೆ ಒಂದು ಹೆಜ್ಜೆ ಅನ್ನೋದ್ರಲ್ಲೇನೋ, ನಾನು ಬಸವಲಿಂಗಪ್ಪ, ಶ್ರೀನಿವಾಸ ಪ್ರಸಾದ್
ಇವ್ರುಗಳನ್ನ ಹೆಸರಿಸ್ತೀನಿ. ಬುದ್ಧ ಮೂಮೆಂಟ್ನ ಕರ್ನಾಟಕದಲ್ಲಿ ಇತ್ತೀಚೆಗೆ ಯಾರು ತಂದರು ಅಂತ, ಮತ್ತು DSS ಜಾಥಾ. ಅವರು ಕಾಮೆಂಟ್ ಮಾಡ್ತಾರೆ, ನೋಡಿ ಒಂದೇ ಉಪಪಂಗಡದವ್ರನ್ನ ಇವ್ರು ಬರೆಸ್ತಾ ಇದ್ದಾರೆ, ಇದ್ರ ಮರ್ಮ ಏನು ಅಂತ ಕೇಳ್ತಾರೆ. ಅಂದರೆ ಎಷ್ಟೇ ಒಂದು ವಿಘಟನೆ ಮನಸ್ಸಲ್ಲಿ, ಎಷ್ಟೇ ಸ್ನೇಹಿತರಾದ್ರೂ, ಎಷ್ಟೇ ಒಡನಾಟ ಇದ್ರೂ, ಒಂದು ವಿಘಟನೆ ನಮ್ಮನ್ನು ಎಲ್ಲಿ ತಂದು ಕೊನೆ ನಿಲ್ಲಿಸ್ಬಿಡುತ್ತೆ ಅನ್ನೋದಕ್ಕೆ ಉದಾಹರಣೆ. ನಾನು ಯಾಕೆ ಹಂಗೆ ಬರೆದೆ ಅಂತ ಹೇಳ್ತೀನಿ. ಇದು ಇಲ್ಲಿ ರೆಲೆವೆಂಟ್ ಇರ್ಬೋದು, ಇಲ್ಲೇ ಇರ್ಬೋದು. ನೀವು ಸಂಶೋಧನಾ ವಿದ್ಯಾರ್ಥಿಗಳಾದ್ರಿಂದ ನಾನು ಇದನ್ನು ಹಂಚ್ಕೊಳ್ತಾ ಇದ್ದೀನಿ. ಬೌದ್ಧ ಧರ್ಮದ ಕಡೆಗೆ ನನ್ನ ಧೋರಣೆ ಇದೆಯಲ್ಲ, ಅದು ಧರ್ಮಕ್ಕಾಗಿ ಧರ್ಮ ಅನ್ನೋ ಧೋರಣೆ ಅಲ್ಲ. ಧರ್ಮಕ್ಕಾಗಿ ಧರ್ಮ ಅನ್ನುವ ಧೋರಣೆಯನ್ನು ನಾನು ಬರೆದಿಲ್ಲ, ಬೌದ್ಧ ಧರ್ಮ ನೋಡಿಲ್ಲ, ಅಥವಾ ಯಾವ ಧರ್ಮನೂ ನೋಡಿಲ್ಲ. ನನ್ನ ದೃಷ್ಟಿಕೋನ ಇರೋದು ಸಾಮಾಜಿಕ ಚಲನೆ ಇದರಿಂದ ಒಂಚೂರು ಉಂಟಾಗತ್ತೆ ಅನ್ನೋ ಕಾರಣಕ್ಕೆ ನೋಡೋದು. ಸಿಕ್ಕಾಪಟ್ಟೆ ಯಥಾವಥ ದೃಷ್ಟಿಕೋನ ನನ್ನದು ಧರ್ಮದ ಬಗ್ಗೆ. ಒಂದು ಕಡೆ ಹೇಳಿದ್ದೆ, ನಾನು ತರಾವರಿ ಹೇಳಿದ್ದೀನಿ, ಅಸ್ಪೃಶ್ಯ ಸಮುದಾಯ ಒಂದೇ ಧರ್ಮದ ಕಡೆ ಚಲಿಸ್ತಾ ಇಲ್ಲ. ಒಟ್ಟಿನಲ್ಲಿ ಈ ಹಿಂದೂ ಧರ್ಮದಲ್ಲಂತೂ ಇರಬೇಡಿ ಅಂತ ಹೇಳಿದ್ದೀನಿ. ನಿಮ್ಗೆ ಯಾವುದು ರುಚಿಸುತ್ತೋ, ಅದು ಕ್ರಿಶ್ಚಿಯಾನಿಟಿ ಇರ್ಬೋದು, ಇಸ್ಲಾಂ ಇರ್ಬೋದು, ಲಿಂಗಾಯತ ಇರ್ಬೋದು, ಬೌದ್ಧ ಇರ್ಬೋದು, ಯಾವುದಿರುತ್ತೋ ಅಲ್ಲಿ ಕೊಂಡೋಗಿ, ಇಲ್ಲಿ ಮಾತ್ರ ಇರಬೇಡಿ ಅಂತ ಹೇಳ್ತೀನಿ. ಈ ಮಾತನ್ನು ಯಾವ ಧಾರ್ಮಿಕ ಧರ್ಮನಿಷ್ಠ ಬೌದ್ಧನೂ ಆಡಲ್ಲ. ಒಬ್ಬ ಧಾರ್ಮಿಕ ಅಥವಾ ಧರ್ಮನಿಷ್ಠ ಆಡೋ ಮಾತಲ್ಲ ಇದು. ಅದನ್ನು ನಾನು ಹಂಗೆ ಹೇಳಿದ್ದೀನಿ. ಇನ್ನೊಂದು ಕಡೆ ನಿಮ್ಮ ಧರ್ಮ ಯಾವುದು ಅಂತ ಕೇಳೋದಕ್ಕೆ ಸುಧಾ ಇರಬೇಕು, ಸುಧಾ ಪತ್ರಿಕೆ ಇರಬೇಕು. ಅಲ್ಲಿ ಹೇಳಿದ್ದೀನಿ, ಅದು ಇನ್ನೂ ಹುಟ್ಟಬೇಕಾಗಿದೆ. ಬೌದ್ಧ ಅನ್ನೋದು ಮ್ಯಾಥಮೆಟಿಕ್ಸ್ ಥರ ಇದೆ, ಲಿಂಗಾಯತ ಅನ್ನೋದು ಕಲೆ ಥರ ಇದೆ. ಈ ಎರಡಕ್ಕೂ ಮದುವೆ ಮಾಡಿ ಹುಟ್ಟುವ ಶಿಶು ಧರ್ಮ ನನ್ನ ಧರ್ಮ ಅಂತ ಹೇಳಿದ್ದೆ. ಆಯಿತು. ಆಮೇಲೆ ಕೊನೆಗೆ ಈ ಸರ ಸಮುದಾಯದ ಚಿತ್ರತೆ ಕಂಡುಬಿಟ್ಟು, ಅಲ್ಲಪ್ಪ ಹಾಳಾಕೊಂಡೋಗಪ್ಪ, ಬೌದ್ಧ ಧರ್ಮದಲ್ಲಿ 16 ಗುಂಪಿವೆ. ಹೀನಯಾನ, ಮಹಾಯಾನ, ಬೌದ್ಧಯಾನ, ವಜ್ರಯಾನ, ಅತೀತ ಯೋಗ ಅಂತೆ. ಸ್ವಲ್ಪ ಅದು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ನಾನು ಈಗ, ನಿಧಾನಕ್ಕೆ ಮುಟ್ಟಿದ್ದಾರೆ ಅದು ಅಂತೆ ಇದ್ದಾನೆ. ನೀವು ಒಟ್ಟೊಟ್ಟಾಗ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಿ ಬಳಸಿದ್ರೆ ಸಪ್ರೇಟ್ ನಿಮ್ಗೆ ಏನೇನು ಇಷ್ಟ ಬಂದವರು ಅದೆಲ್ಲ ಹೋಗ್ರಪ್ಪ, ಇಲ್ಲಂತೂ ಇರಬೇಡಿ ಅಂತ ಹೇಳ್ತೀನಿ. ಅದನ್ನು ನನ್ನ ಇಂಟೆನ್ಷನ್ ಇರೋದು. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಜೊತೆಗೆ ಇನ್ನೊಂದು, ಬುದ್ಧನಿಗೆ ಜಾನಪದದ ಮನೆ ಮಂಚಪ್ಪನ್ನು ಕೊಡಿಸಿದ್ದೀನಿ. ನಾನು ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಮೂಗುಪಸದಿಂದ ಉಸಿರಾಡೋದಕ್ಕೆ ಒಂಚೂರು ಅವಕಾಶ ಸಿಗುತ್ತಾ ಅಂತ ನಾನು ನೋಡ್ತಿರೋದೇ ಹೊರತು ಧರ್ಮಕ್ಕಲ್ಲ. ಹಾಗಾಗಿ ನನಗೆ ಬಸವಲಿಂಗಪ್ಪ, ಶ್ರೀನಿವಾಸ ಪ್ರಸಾದ್, ಬುದ್ಧ ಬರಲಿ ನಮ್ಮ ಊರಿಗಿಂತ ಜಾತಿಗಳು ಅಥವಾ ಇಂಥ ಚಲನೆ ಕಂಡುಕೊಂಡಿದೆ. ಬೈ ಚಾನ್ಸ್ KV ಸಿದ್ದಯ್ಯನವರು ಒಂದು ಲೇಖನ ಬರೆದ್ಬಿಟ್ಟು ಧರ್ಮಕ್ಕಾಗಿ ಧರ್ಮ ದೃಷ್ಟಿಕೋನದಿಂದ ಬರೆದು ಆ 3 ಹೆಸರುಗಳನ್ನ ಬರೀದೇ ಇದ್ದರೆ, ರೆಫರ್ ಮಾಡದೇ ಇದ್ದರೆ ನಾನು ಅಪಾರ್ಥ ಮಾಡ್ಕೊಳ್ಳಲ್ಲ. ಹಾಗೆಯೇ ನನ್ನನ್ನು ಸೇರಿಸ್ತೇ ಇದ್ದರೆ ನಾನು ತುಂಬ ಅವ್ರ ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕೆ ಅಂತಂದರೆ, ಬೌದ್ಧ ಧರ್ಮಕ್ಕೆ ಸೇರಿಬಿಟ್ಟು ಆ ಸುಳ್ಳು ಹೇಳೋಕ್ಕಾಗಲ್ಲ ಅಂತೆ, ಅದಂತೆ, ಅದು ಮಾಡಬಾರ್ದಂತೆ, ಇದು ಮಾಡಬಾರ್ದಂತೆ, ಅದ್ರ ಕಷ್ಟ ನನಗೆ ಗೊತ್ತು. ಹಂಗೆ ನಡ್ಕೊಳ್ಳೋದು ತುಂಬ ಕಷ್ಟ, ನನ್ನ ಸಾಧ್ಯವೂ ಇಲ್ಲ. ಅವ್ರು ಸೇರಿಸ್ತೇ ಇದ್ದರೆ ನಾನು ಅವ್ರ ಬಗ್ಗೆ ತುಂಬ ಕೃತಜ್ಞತೆ ಆಗಿರ್ತೀನಿ. ನಾವು ಇಂಥ ವಿಚಾರದಲ್ಲಿ ಪರಸ್ಪರ ಅಪಾರ್ಥ ಮಾಡ್ಕೊಂಡ್ರೆ, ನನ್ನ ಪ್ರಶ್ನೆ ಇಷ್ಟೇ, ನಾವು ಬಸ್ಸಲ್ಲಿ ಮೀನು ಹಿಡ್ದಂತಾಗಲ್ವ? ಇಷ್ಟೇ ನನ್ನ ಪ್ರಶ್ನೆ. ಇಲ್ಲಿ KV ಸಿದ್ದಯ್ಯನವರ ಹೆಸರು, ನನ್ನ ಹೆಸರು ಅಪ್ರಸ್ತುತ. ನಿಮ್ಮ ಜೊತೆ ಇವ್ರ ಜೊತೆ ಇವರಾಗ್ಬೋದು, ಇವ್ರ ಜೊತೆ ಅವರಾಗ್ಬೋದು, ನಮ್ಮ ಗೆಳೆಯರೊಟ್ಟಿಗೆ ಆಗ್ಬೋದು. ಇಂಥದ್ದು ಅಂದರೆ ಒಂದು ಮನಸ್ಥಿತಿ ಏನೆಲ್ಲ ಮಾಡ್ಕೊಳ್ಬೋದು, ಏನೆಲ್ಲ ಬೆಳವಣಿಗೆ ಕಾರಣ ಆಗ್ಬೋದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕ್ಕಷ್ಟೇ ಇದನ್ನು ನೆಪ ಮಾಡ್ಕೊಂಡಿದ್ದೀನಿ ನಾನು. ಚಿತ್ರ ಕಲಾವಿದ C. ಚಂದ್ರಶೇಖರ್ ಅವ್ರ ಚಿತ್ರ ನೋಡಿರ್ಬೋದು. ಕಲಾವಿದರು C. ಚಂದ್ರಶೇಖರ್ ಅವ್ರು ಹೆಚ್ಚು ಕಮ್ಮಿ ಎಲ್ಲ ಚಿತ್ರಗಳಲ್ಲೂ, ಬಹುತೇಕ ಚಿತ್ರಗಳಲ್ಲಿ ಒಂದು ಎದ್ದು ಕಾಣುವ ಅಂಶ ಇದೆ. ಹೊಲಿಗೆ ಸ್ಟಿಚ್ ಆಗ್ತಾರೆ, ಅವ್ರಿಗೆ ಏನೋ ಸ್ಟಿಚ್ ಚಂದ್ರಶೇಖರ್ ಅಂತಲೂ ಹೆಸರುತ್ತೆ. ಬಟ್ಟೆ ಬರೆಯೋಕೆ ಮಾತ್ರ ಅಲ್ಲ, ಮನುಷ್ಯನ ಚರ್ಮಕ್ಕೂ ಹಾಕ್ತಾರೆ, ಕಂಚಿನ ಪಾತ್ರೆಗೂ ಹಾಕ್ತಾರೆ, ಸಿಲ್ವರ್ ಪಾತ್ರೆಗೂ ಹಾಕ್ತಾರೆ. ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಭಾರತ ಅಂದರೆ ಜಾತಿ ಮತ ಭಿನ್ನ ಭೇದಗಳ ತಾರತಮ್ಯದ ಚಿಂದಿ ಬಟ್ಟೆಗಳ ಮೊತ್ತ. ಇದನ್ನು ಕೌದಿ ಮಾಡಿ ಉಪಯುಕ್ತ ಮಾಡೋದು ಹೆಂಗೆ? ಇದಕ್ಕೆ ಸೂಜಿ ಯಾವುದು? ಇದನ್ನು ಕೂಡಿಸೋ ದಾರ ಯಾವುದು? ನಾವು ಕೂಡಿಸುವ ಸೂಜಿ ದಾರಗಳನ್ನು ಹುಡುಕಬೇಕಾಗಿದೆ. ಇದು ಬಲು ಕಷ್ಟ ಗೊತ್ತು ನನಗೆ. ಯಾಕಂದರೆ
ಪರದೇಶದ ದಾಳಿಗಳು ಕೂಡ ಭಾರತವನ್ನು ಒಟ್ಟುಗೂಡಿಸಿಲ್ಲ. ಇಲ್ಲಿ ಹೊರಶತ್ರುಗಳಿಗಿಂತ ಒಳಶತ್ರುತ್ವ ಮಿಗಿಲು. ನಯಪಾಲ್ ಹೇಳ್ತಾರೆ ಭಾರತ ಗಾಯಗೊಂಡ ಸಂಸ್ಕೃತಿ ಅಂತ. ನಿಜ ಅದು. ಆದರೆ ಭಾರತ ಗಾಯಗೊಂಡಿದೆ ನಿಜ. ಆದರೆ ಅವರು ಹೇಳುವಂತೆ ಹೊರದಾಳಿಗೆಂದಂತೂ ಅಲ್ಲ. ಹುಟ್ಟಿಗೂ ಜಾತಿಗೂ ವೃತ್ತಿಗೂ ಸಂಬಂಧ ಕಲ್ಪಿಸಿ ಇಲ್ಲಿ ಹುಟ್ಟುವವರೆಲ್ಲ ಭಿನ್ನ ಭೇದದ ಅಂಗವಿಕಲರನ್ನಾಗಿ ಹುಟ್ಟುವಂಥ ಮಾಡಿದ ವ್ಯವಸ್ಥೆ ಇದೆಯಲ್ಲ, ಅದು ನಮ್ಮ ಶತ್ರು. ಅದು ನಮ್ಮ ಗಾಯ. ನಾವು ನಿಜ, ನಾವು ಗಾಯಗೊಂಡಿದ್ದೇವೆ. ಜೊತೆಗೆ ಎಚ್ಚರ ಇಲ್ಲದೆ ಇದ್ದವರು ಕೂಡ ಆಗಿದ್ದೇವೆ. ಪೈಶಾಚಿಕ ಹತ್ಯೆಗೆ ಮರ್ಯಾದೆ ಹತ್ಯೆಯಿಂದ ಅಂತ ಕರೀತಾ ಇದ್ದೀವಿ ಚಾಲ್ತಿಲಿಗೆ. ಇದನ್ನು ಕೂಡ ನಾವು ಮಾನ ಮರ್ಯಾದೆ ಬಿಟ್ಟು ಬಳಸ್ತಾ ಇದ್ದೀವಿ ಆ ಪದನ. ತಾವು ಪರಕೀಯರು ಇರಬೇಕೆಂಬ ಕಳಂಕದಿಂದ ಅನುಮಾನದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನಾಗಿದೆ, ಆದಿವಾಸಿ ಅಂತಿದ್ರು ಪದ ಇದಿರ್ತಾನೆ, ತಾವು ಬೇರೆ ತಾವು ಮೂಲವಾಸಿಗಳು ತಾವು ಬೇರೆಯವರು ಅಂತ. ಅದಕ್ಕೆ ಆ ಪದನೇ ಬದಲಾಯಿಸಿ ಆದಿವಾಸಿನ ಮೂಲ ನಿವಾಸಿಗಳು ಅನ್ನೋದನ್ನ ಅರ್ಥನ ಮರೆಸಿ ವನವಾಸಿಗಳನ್ನೋ ಪದ ಚಾಲ್ತಿಲಿದೆ. ಇದಕ್ಕೂ ನಾವು ಸ್ಪಂದಿಸ್ತಾನೆ ಇಲ್ಲ, ನಮಗೇನು ಅನಿಸ್ತಾನೆ ಇಲ್ಲ, ನಾವು ಸುಮ್ಮನೆ ಇದ್ದೀವಿ. ಅತ್ಯಾಚಾರಕ್ಕೆ ಮೃಗೀಯ ಕೃತ್ಯ ಅಂತ ಹೇಳ್ತೀವಿ. ಯಾವ ಮೃಗ ಅತ್ಯಾಚಾರ ಮಾಡುತ್ತೆ? ಮನುಷ್ಯನ ಮಿದುಳು ಸ್ವಲ್ಪ ಮಟ್ಟಿಗಿರುವ ಚಿಂಪಾಂಜಿಯಿಂದ ಅತ್ಯಾಚಾರ ಆರಂಭಗೊಂಡಿರ್ಬೋದು. ಪಾಳೆಗಾರಿಕೆ ಪಳಿಯುಳಿಕೆ ಅನಾಗರಿಕರಿಗೆ ನಾವು ಕರಿಬೇಕಾದ್ದು, ಅನಾಗರಿಕ ಕರಿಬೇಕಾದ್ದು, ಅದು ಪಾಳೆಗಾರಿಕೆ ಪಳಿಯುಳಿಕೆ ಕರಿಬೇಕಾಗಿತ್ತು. ಅವ್ರಿಗೆ ನೈತಿಕ ಪೊಲೀಸ್ ಅಂತ ಹೇಳ್ತಾ ಇದ್ವಿ, ಅಥವಾ ಸಂಸ್ಕೃತಿ ರಕ್ಷಕರ ಅಂತ ಹೇಳ್ತಾ ಇದ್ವಿ. ಇದೆಂಥ ಅದಪ್ಪದ ನಾನೊಂದು, ಅಥವಾ ಅದೆಂಥ ದರಿದ್ರದ ಅಥವಾ ಕೆಟ್ಟ ಮಹಾ ಕೊಳಕು ಸಂಸ್ಕೃತಿ ಇರ್ಬೇಕು ನಮಗೆ. ಅದು ಸಂಸ್ಕೃತಿ ಆಗೋದಾದ್ರೆ ನಾವು ಕೂಡ ಬಳಸ್ತಾ ಇದ್ದೀವಿ. ಇವತ್ತು ನಾವು ನಮ್ಮನ್ನೇ ಕೇಳ್ಕೊಳ್ಬೇಕು, ನಾವು ಪ್ರಜ್ಞಾವಂತರ. ಹೋಗಲಿ, ನಾವು ನಮ್ಮ ಸುತ್ತಮುತ್ತ ಪ್ರದೇಶಗಳನ್ನಾರು ಕೂಡ ನೋಡ್ತಾ ಇಲ್ಲ. ಅಲ್ಲಿ ಐಕ್ಯತೆ ಘನತೆ ಕಡೆ ಅಲ್ಲಿ ಕಂಡ್ರೆ ಅದನ್ನು ಕಲಿತನೂ. ಉದಾಹರಣೆಗೆ ಹೇಳ್ತೀನಿ ನಾನು. ಇಲ್ಲಿ ಹೆಂಗೆ ನೋಡಿ, ಇಲ್ಲಿಯ ನೈತಿಕ ಪೊಲೀಸ್ಗೂ ಜರ್ಮನಿಲಿರುವ ಸೋಷಿಯಲ್ ಪೊಲೀಸ್ಗೂ ಅಂದರೆ ಸಾಮಾಜಿಕ ಪೊಲೀಸ್ಗೂ ಎಷ್ಟು ವ್ಯತ್ಯಾಸ ಇದೆ ನೋಡಿ. ಜರ್ಮನಿನಲ್ಲಿ ಇಬ್ಬರು ಭಾರತೀಯರು ಹೋಗ್ತಾರೆ ಒಂದು ಹೋಟೆಲ್ನಲ್ಲಿ ಆಸೆ ಆಗ್ಬಿಡ್ತಾರೆ. ಅವ್ರಿಗೆ ದುಡ್ಡಿರುತ್ತೆ, ಲ್ಯಾವಿಸ್ ಆಗಿ ದುಡ್ಡಿರುತ್ತೆ, ಗಣಿ ದುಡ್ಡಿರಬೇಕು, ಲ್ಯಾವಿಸ್ ಆಗಿ ದುಡ್ಡಿರುತ್ತೆ. ಅದು ಇದು ಹಾಳು ಮಾಡಿಬಿಡ್ತಾರೆ, ತಿಂತಾರೆ, ಕುಡಿತಾರೆ, ಸುಮಾರು ವೇಸ್ಟು ಆಗಿಬಿಡುತ್ತೆ. ಬಿಲ್ ಕೊಡಪ್ಪ ಅಂತಾರೆ. ಬಿಲ್ ಕೊಟ್ಟರೆ ಬಿಲ್ಲು ಡಬಲ್ ಇರುತ್ತೆ. ಅವ್ರಿಗೆ ಅಲ್ಲಿರೋ ತಾರೀಫಿರೋ ಬಿಲ್ ಬೇರೆ ಮತ್ತು ಅವ್ರು ಕೊಡೋ ಬಿಲ್ ಬೇರೆ. ಇವ್ರು ಗಾಬರಿ ಆಗುತ್ತೆ. ನೋಡಿ, ತಾರೀಫಿಂಗ್ ಇದೆಯಲ್ಲಪ್ಪ, ಬಿಲ್ ಅನ್ನು ಕೊಡ್ತಿದ್ರೆ ಏನು ಸಮಾಚಾರ, ನೀವು ಏನು ಆಹಾರ ವೇಸ್ಟ್ ಮಾಡಿದ್ದೀರೋ ಅದು ಸೋಷಿಯಲ್ ಕ್ರೈಮ್, ಅದಕ್ಕೆ ಆ ಬಿಲ್ಲು. ನೋಡಿ, ನಮ್ಮ ನೈತಿಕ ಪೊಲೀಸ್ಗೂ ಅವರ ಸೋಷಿಯಲ್ ಪೊಲೀಸ್ಗೂ ಎಂಥ ವ್ಯತ್ಯಾಸ ಇದೆ ಅಂತ ಅದನ್ನು ಬಿಡ್ತೀವಿ ನಾವು. ಹಾಗೆಯೇ ಓಲಿ ಜಪಾನ್ನಲ್ಲಿ ಪೌರ ಕಾರ್ಮಿಕರಿಗೆ ಏನಂತಾರೆ ಗೊತ್ತಾ? ಸೋಷಿಯಲ್ ಇಂಜಿನಿಯರ್ಸ್ ಅಂತಾರೆ, ಸಾಮಾಜಿಕ ಇಂಜಿನಿಯರ್ಗಳು ಅಂತ ಹೇಳ್ತಾರೆ. ಅವರ ಸಂಬಳ $5,000 5,000ರಿಂದ 8,000. ಮತ್ತು ಅಲ್ಲಿ ಶಾಲೆಗಳಲ್ಲಿ ಶೌಚಾಲಯದ ಕೆಲಸ ಗುಡಿಸೋದು, ಸ್ವಚ್ಛತೆಯನ್ನು ವಿದ್ಯಾರ್ಥಿಗಳು ಮತ್ತು ಉಪಾಧ್ಯಾಯರು ಮಾಡ್ತಾರೆ. ನನಗೆ ಮತ್ತೆ ಅನಿಸ್ತಾ ಇದೆ, ಮತ್ತೆ ಹೇಳ್ತಾ ಇದ್ದೀನಿ, ಭಾರತದ ಮನಸ್ಸು ವಿಶಾಲ ಮತ್ತು ಉದಾರ ಆಗೋದಕ್ಕೆ ಚರಂಡಿ ಕೆಲಸ, ಕಕ್ಕಸ್ ಮನೆ ಕೆಲಸ, ಇದು ಮಾಡೋ ಕೆಲಸ, ಮೋರಿ ಕೆಲಸ, ಕಸ ಗುಡಿಸೋದು, ಚಪ್ಪಲಿ ಹೊಲಿಯೋದು ನಮ್ಮ ಶಿಕ್ಷಣದ ಭಾಗ ಆಗಬೇಕು. ಆಗ ಭಾರತದ ಮನಸ್ಸು ವಿಶಾಲ ಆಗುತ್ತೆ, ಭಾರತದ ಮನಸ್ಸು ಉನ್ನತ ಆಗುತ್ತೆ, ಭಾರತದ ಮನಸ್ಸಿಗೆ ಸಮಾನತೆ ಬರುತ್ತೆ, ಭಾರತ ಉಳಿಯೋದು. ಇವೆಲ್ಲ ಭಾರತದ ಶಿಕ್ಷಣದ ಭಾಗ ಆದಾಗ ಮಾತ್ರ ನನಗೆ ನನ್ನ ಆಂತರ್ಯ ಸದಾ ಅನ್ನಿಸ್ತಿರ್ತದೆ. ಇಲ್ಲರೂ ವಿಶಾಲ ಆಗೋದಕ್ಕೆ ಸಾಧ್ಯ ಇಲ್ಲ ಅವನು. ಮತ್ತು ಜೊತೆಗೆ ಇದಕ್ಕೆ ಬೇರೆ ವೃತ್ತಿ ಕೌಶಲ ಅಂದ್ಬಿಟ್ಟು ಬೇರೆ ಅವಮಾನ ಮತ್ತು ವೃತ್ತಿನ ಸೇರಿಸ್ತಾ ಇದ್ದೀನಿ. ಬೇರೆ ವೃತ್ತಿಗಳನ್ನ ಸೇರಿಸಿ ಬಡ್ಗೆನೋ, ಚಿನ್ನದ ಕೆಲಸನೋ, ಆ ಕೆಲಸ ದಯವಿಟ್ಟು ಸೇರಿಸಬಾರ್ದು. ಯಾವುದು ಅವಮಾನದ ವೃತ್ತಿ ಅಂತಿದೆಯೋ ಆ ವೃತ್ತಿ ಶಿಕ್ಷಣದ ಪಟ್ಟಿ ಆಗಬೇಕು, ಭಾಗ ಆಗಬೇಕು, ಅದಕ್ಕೂ ನಂಬೋದಿರಬೇಕು. ಅವಾಗ ಮಾತ್ರ ಭಾರತದ ಮನಸ್ಸು ವಿಶಾಲ ಆಗುತ್ತೆ, ಉದಾರ ಆಗುತ್ತೆ ಮತ್ತು
ಭಾರತ ಬಹುಶಃ ಉಳಿಯೋದು. ಈಗ ಇಲ್ಲಿ ಬರ್ತೀನಿ, ನಾನು ಹಂಪಿ ವಿಶ್ವವಿದ್ಯಾಲಯಕ್ಕೆ ಬಂದಿಳಿದಾಗ ಸಂಶೋಧನಾ ವಿದ್ಯಾರ್ಥಿಗಳಿಂದ ಅದು ತುಳುಕ್ತಾ ಇತ್ತು. ಸುಮಾರು ಜನ ಇಲ್ಲೂ ಇರ್ಬೋದು. ನನ್ನದೊಂದು ಪ್ರಶ್ನೆ ನಿಮಗೆ, ಸಂಶೋಧನೆಯನ್ನು ಒಂದು ಪ್ರಕರಣ ಅಂತ ನೋಡ್ತಿರೋ ಅಥವಾ ಅದನ್ನೊಂದು ಪ್ರಕ್ರಿಯೆ ಅಂತ ನೋಡ್ತಿರೋ? ಯಾವುದೇ ಸಂಶೋಧನೆ ಆಗಿರ್ಬೋದು. ಇದು ಬಹಳ ಮೂಲಭೂತವಾದ ಪ್ರಶ್ನೆ ಅಂತ ನನಗನ್ನಿಸುತ್ತೆ. ನಾನು ಇದನ್ನು ಹೇಳ್ತಾ ಇದ್ದು ಬರ ಪುಸ್ತಕದ ಸಾಯಿನಾಥ್ ಅವರ ಮುನ್ನುಡಿಯ ಪ್ರೇರಣೆಯಿಂದ. ಸಾಯಿನಾಥ್ ಹೇಳ್ತಾರೆ, ನಮ್ಮ ನಡುವೆ ಜರುಗುತ್ತಿರುವ ವಿದ್ಯಮಾನಗಳನ್ನು ಪ್ರಕರಣವಾಗಿ ಅಲ್ಲ ಪ್ರಕ್ರಿಯೆಯಾಗಿ ನೋಡಬೇಕು ಅಂತ. ಸ್ಪಷ್ಟನೆಗಾಗಿ ಒಂದು ಮಾತು ಹೇಳ್ತೀನಿ. ನಾನು ಒಂದು ಉದಾಹರಣೆ ಕೊಡ್ತೀನಿ. ಈ ಉದಾಹರಣೆಗೆ ರೈತರ ಆತ್ಮಹತ್ಯೆ. ಇದನ್ನು ಪ್ರಕರಣವಾಗಿ ನೋಡಿದ್ರೆ ಯಾವ ಥರ ನೋಡ್ಬೋದು ನಾವು? ನಮ್ಗೆ ಕಾಣೋದೇನು? ಅವನು ಎಷ್ಟು ಸಾಲ ಮಾಡಿದ್ದ, ಎಷ್ಟು ಬಡ್ಡಿ ಕಟ್ಟಿದ್ದ, ಏನೇನು ಬೆಳೆದ, ಯಾವ ವಿಷ ತಗೊಂಡ, ನೇಣು ಹಾಕ್ಕೊಂಡು ಹಗ್ಗ ನೀರಂದು ಅಥವಾ ಇನ್ಯಾವುದ್ರದ್ದು, ಸರ್ಕಾರ ಘೋಷಿಸಿದ ಪರಿಹಾರ ಎಷ್ಟು, ಹೆಂಡತಿ ಮಕ್ಕಳು ಇತ್ಯಾದಿ ಇತ್ಯಾದಿ ಅಂತ ಈ ಥರ ಆತ್ಮಹತ್ಯೆ ಎಷ್ಟು ನಡೆದವೆ, ವರ್ಷಕ್ಕೆ ಜಾಸ್ತಿ ಆಯಿತೋ ಕಮ್ಮಿ ಆಯಿತೋ ಇತ್ಯಾದಿ ಅಂಕಿ ಅಂಶಗಳಲ್ಲಿ ಪ್ರಕರಣ ಆದರೆ ನಾವು ಅಂಕಿ ಅಂಶಗಳಲ್ಲಿ ಹತ್ಯೆ ಮಾಡ್ತೀವಿ. ಅದೇ ಪ್ರಕ್ರಿಯೆಯಾಗಿ ನೋಡಿದ್ರೆ ಆ ಒಳಗಣ್ಣಿಗೆ ಕಾಣುವ ನೋಟವೇ ಬೇರೆ. ಮುಂದುವರೆದ ರಾಷ್ಟ್ರಗಳು ಅನ್ಸ್ಕೊಂಡಿದ್ದಾವಲ್ಲ, ಆ ರಾಷ್ಟ್ರಗಳು ನಮ್ಮ ರೈತರಿಗೆ ಸಬ್ಸಿಡಿ ನೀಡುವುದಕ್ಕೆ ಧಮಕಿ ಹಾಕಿ ನಿಲ್ಲಿಸಿ ತಾವು ಮಾತ್ರ ರಫ್ತು ಮಾಡೋದಕ್ಕೆ ಯದ್ವಾ ತದ್ವಾ ಸಬ್ಸಿಡಿ ನೀಡಿ ಇಲ್ಲಿ ಬೆಳೆ ಮೇಲೆ ಭೂಮಿ ಮೇಲೆ ಹೆಚ್ಚು ಕಮ್ಮಿ ಯುದ್ಧ ಮಾಡಿದ ಕಾರಣಕ್ಕಾಗಿ ಇಲ್ಲಿ ರೈತರ ಆತ್ಮಹತ್ಯೆ ಆಗಿರೋದು ಕಾಣ್ಬೋದು. ಇದೊಂದೇ ಉದಾಹರಣೆ ಅಂತಲ್ಲ, ಇಂಥವು ನೂರಾರಾಗ್ಬೋದು. ಅದನ್ನು ಕಂಡುಕೊಡ್ಬೇಕಾದದ್ದು ನಿಮ್ಮ ಸಂಶೋಧಕರ ಕೆಲಸ. ಅದನ್ನು ನಮ್ಮ ಹುಡುಗಿ ಒಬ್ಬರು ಮಾಡ್ತಾ ಇದ್ದಾರೆ ಆಗಲೇ. ಹಾಗೆಯೇ ಇದೊಂದಾದರೆ ಸೂಕ್ಷ್ಮವಾಗಿ ನೋಡಿದ್ರೆ ಸಂಶೋಧನೆಯಲ್ಲಿ ಒಂದು ಜನಾಂಗದ ಮೂಲ ಪತ್ತೆಗೆ ಸಿದ್ಧಿಗಳನ್ನೇ ಉದಾಹರಣೆ ಕೊಡ್ತೀನಿ. ಅವರ ಮೂಲ ಪತ್ತೆಗೆ ಅವರ ದಮಾಮಿ ಉಂಟು ಮಾಡುವ ನಾದ, ನೃತ್ಯದ ಲಯ, ಕೂಗುವ ಶಬ್ದದ ಮೂಲ, ಆ ಕರಳಲ್ಲಿ ಅಥವಾ ಒಕ್ಕಳಲ್ಲೋ ಎದೆನಲ್ಲಿ ಎಲ್ಲಿ ಬರ್ತಾ ಇದೆ ಅನ್ನೋ ಇದು ಭಾಗ, ಇದು ಅವರ ಮೂಲಕ್ಕೆ ನಮ್ಮನ್ನು ಕಂಡು ಸೂಕ್ಷ್ಮ ಆದರೆ ಅವರ ಮೂಲಕ್ಕೇನೆ ಕೊಂಡೊಯ್ಬೋದು. ಮತ್ತು ಜೇನುಕುರುಗಳ ಬಗ್ಗೆ PK ಮಿಶ್ರ ಅವರು ಮಾತಾಡಿದ್ರು ನನಗೆ ಅದು ಭಾಳ ಅಪರೂಪದಾಗ ಕಾಣಿಸ್ತು. ಜೇನುಕುರುಗಳ ಬಗ್ಗೆ ಯಾರು ಸಂಶೋಧನೆ ಮಾಡ್ತೀನಿ ಅಂತಲೂ ನಿನ್ನೆ ಹೇಳಿದ್ರು. ತುಂಬ ಅಪರೂಪದಾಗ ಕಾಣಿಸ್ತದು. ಅವ್ರೇನಪ್ಪ ಹೇಳಿದ್ರು ಅಂದರೆ, ಜೇನುಕುರುಬರನ್ನ ಫಾರೆಸ್ಟ್ನ ಕಾಡು ನಾಡಾಗ್ತಾ ಇಷ್ಟು ನಾಡಾಯ್ತು ಅಂದರೆ ಅದ್ರ ಆಚೆಗೆ ಹೋಗಿ ಸೆಟ್ಲ್ ಆಗ್ತಾರಂತೆ. ಅದು ಮುಂದುವರೆದಂತೆ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಸೆಟ್ಲ್ ಆಗ್ತಾರಂತೆ. ಮತ್ತು ಅವರು ಅದರಿಂದ ವಿಚಲಿತರಾಗಿರುವಂತೆ ಮತ್ತು ಬ್ರೋಕನ್ ಆಗಿರುವಂತೆ. ಜೊತೆಗೆ ಇನ್ನೂ ಒಂದು ಗುಣ ಅವ್ರು ಹೇಳಿದ್ರು, ಅಲ್ಲಿ ಗಂಡನ ಮೇಲೆ ಹೆಂಡತಿ ಕಂಟ್ರೋಲ್ ಇರುವಂತೆ, ಹೆಂಡತಿ ಮೇಲೆ ಗಂಡನ ಕಂಟ್ರೋಲ್ ಇರುವಂತೆ, ಗಂಡ ಹೆಂಡತಿ ಕಂಟ್ರೋಲ್ ಮಕ್ಕಳ ಮೇಲೆ ಇರುವಂತೆ. ಆದರೆ ಸ್ವಯಂ ಕಂಟ್ರೋಲ್ ಇದೆ ಅಲ್ಲ ರೀ. ಈ ಮನುಷ್ಯರು ಕಲಿಬೇಕಾದ್ದು ಅಲ್ಲಿದೆಯಲ್ಲಪ್ಪ. ಆಮೇಲೆ ನಾವು ನಗರದಲ್ಲಿರೋರು ವಿದ್ಯಾವಂತರು ಕಲಿಬೇಕಾದದ್ದು ಅಲ್ಲಿದೆಯಲ್ಲ, ಕಾಡಲ್ಲಿದೆಯಲ್ಲ, ಜೇನುಕುರುಬಲ್ಲಿದೆಯಲ್ಲ. ಹಾಗೆಯೇ ಯಾವುದೇ ಸಂದರ್ಭದಲ್ಲೂ ಹತಾಶೆ ಆಗದೆ ಎಲ್ಲನೂ ನಮ್ಮದು ಅಂದ್ಕೊಂಡು ಅಡ್ಜಸ್ಟ್ ಆಗೋದಿದೆಯಲ್ಲ ಗುಣ, ಆ ಗುಣ ಇದೆಯಲ್ಲ ಹುಡುಗಾಟನ, ಅದು ಕ್ರೂರ ಜಾಗತೀಕರಣ ಅದ ದಾಳಿಗೆ ಮನುಷ್ಯ ಅಸಹಾಯಕರು ಬದುಕುಳಿಯೋಕ್ಕೆ ಒಂದು ಉಳ್ಕಡ್ಡಿ ಥರ ಆ ಮೆಸೇಜ್ ಅವರ ಆ ಜನಾಂಗ ಕಾಣ್ತಾ ಇದೆಯಲ್ಲ, ನಮಗೆ ಕಾಣ್ತಾ ಇಲ್ವಾ? ಇಂಥದನ್ನು ಕೂಡ ಅಂದರೆ ಇದನ್ನು ಪತ್ತೆ ಮಾಡಿಕೊಟ್ರೆ ಅವರಿಂದಾಗಿ ನಾವು ಉಳಿಯೋದಕ್ಕೆ, ನಾವು ನಮ್ಮ ಸಾಮಾಜಿಕ ಸಂಬಂಧಗಳನ್ನ ಇಂಪ್ರೂವ್ ಮಾಡೋ ಗುಣಾತ್ಮಕ ಹೆಚ್ಚಿಸ್ಕೊಳ್ಳೋದಕ್ಕೆ ಕಾರಣ ಆಗುತ್ತೆ. ಹಾಗೆಯೇ ಜೇನುಕುರುಬಾಯ್ತಲ್ವ. ಒಂದು ಸಂಶೋಧನಕ ಮನಸ್ಸು ಹೆಂಗೆ ನೋಡ್ಬೋದು ಅನ್ನೋದಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಹೇಳಿ ಅದನ್ನು ಹೆಂಗೆ ಹೇಳ್ಬೋದು ಅಂತ ನಾನು ಹೇಳ್ತೀನಿ. ನಾವೊಂದು ಸಲ ಹಿರಿಸಾವಿಗೆ ಹೋಗಿದ್ದೆ. ನನಗೆ ತೆಂಗಿನ ಗಿಡ ಹೋಗಬೇಕಾಗಿತ್ತು, ತೋಟ ಮಾಡ್ತಿದ್ದೆ ಅವಾಗ. ಅವ್ರು ಹೇಳಿದ್ರು, ನಮ್ಮ ಹಾಲಿನಲ್ಲಿ ಕೃಷ್ಣವ್ರ ಅತ್ತಿಗೆ ಅವರು, ನಮ್ಮ ಕಾಲೇಜ್ ನಮ್ಮದೊಂದು ಹೈಸ್ಕೂಲ್ ನಡೆಸ್ತಿದ್ರು, ನಮ್ಮ ಸ್ಕೂಲಿಗೆ ಬಂದು ಭಾಷಣ ಮಾಡೋದಾದರೆ ನೀವು ತೆಂಗಿನ ಗಿಡ ಕೊಡ್ತೀನಪ್ಪ ಅಂತ ಹೇಳಿದ್ರು ಅವರು. ನಾ ಇನ್ನೇನು ಮಾಡೋದು, ತೆಂಗಿನ ಗಿಡ ತರಕ್ಕೆ ಹೋದೆ. ಅವ್ರ ಮನೆಗೆ ಹೋದ್ರು, ಇದೀನಿ ಒಂದು ಗೂಬೆ ಬಂದ್ಬಿಟ್ಟು ಅವ್ರ ಮನೆ ಹೋಗ್ಬಿಡ್ತು. ಆ ಮನೆ ಮಂದಿ ಎಲ್ಲ ಗೋಳೋನಷ್ಟು ಗೂಬೆ ಬಂದ್ಬಿಡ್ತು, ಅವನಿಷ್ಟ ಕಣ್ಣಿನೆಲ್ಲ ನೀರು ಬಂದ್ಬಿಡ್ತು. ಅವ್ರ ಕಾಲು ಕೈ ಎಲ್ಲ ಅವ್ರ ಸ್ವಾಧೀನದಲ್ಲಿಲ್ಲ, ಹಂಗಾಗೋಯ್ತು. ನನಗೆ ಗಾಬರಿ. ಅವ್ರು ಒಕ್ಕಲಿದ್ರು, ನಾನು ದಲಿತ, ನಾನು ಅವ್ರ ಟೈಮ್ದಲ್ಲಿ ಹಿಂಗೆ ಆಗೋಯ್ತಲ್ಲ ಅಂತ ನನಗೆ ಗಾಬರಿ. ಆಮೇಲೆ ಅವರು ನೀರು ಕುಡ್ಕೊಂಡು ಸೋ ಅಂದ್ಕೊಂಡ್ಬಿಟ್ಟು ಹೋಗಿ ಅವ್ರ ನೆಂಟರ ಮನೆಗೆ ಹೋಗಿ ಬಂದ್ಬಿಟ್ರು.
ಬರುವಾಗ ನೋಡ್ತೀನಿ ಅವ್ರು ನಗ್ತಾ ಬರ್ತಾ ಇದ್ದಾರೆ. ನನಗೆ ಸ್ವಲ್ಪ ರಿಲ್ಯಾಕ್ಸ್ ಆದೆ, ಅರ್ಥ ಆಗಲಿಲ್ಲ ನನಗೆ. ಏನು ಸಮಾಚಾರ ಅಂದೆ. ಅಯ್ಯೋ ಅವ್ರ ಮನೆಗೂ ಗೂಬೆ ಹೋಗಿತ್ತಂತೆ. ಅವರು ನೆಂಟರು, ಭಾಳ ಹತ್ತದ ನೆಂಟರು. ಅಟ್ ದ ಸೇಮ್ ಟೈಮ್ ಆಡ್ಕೊಳ್ಳೋರು ಕೂಡ ಅವ್ರ ಮನೆಗೆ ಹೋಗದೆ ಇದ್ರೆ ಇವ್ರನ್ನ ಆಡ್ಕೊಳ್ಳೋರು ಅವರೇ. ಸೊ ನಮ್ಮ ಸೋಷಿಯಲ್ ರಿಲೇಷನ್ ಇದರಲ್ಲಿ ನಾವು ಪತ್ತೆ ಮಾಡಬೇಕಾದ್ದು, ನಮ್ಮ ಸೋಷಿಯಲ್ ರಿಲೇಷನ್ ಅಂದ್ರೆ ಏನು, ಸಾಮಾಜಿಕ ಸಂಬಂಧ ಅಂದ್ರೆ ಏನು. ಗೂಬೆ ಲೆಕ್ಕಕ್ಕೂ ಇಲ್ಲ, ಜಮಕ್ಕೂ ಇಲ್ಲ. ಗೂಬೆ ಓಡಾಡ್ತಿರೋದು ನಮ್ಮ ತಲೆಗಳ ಒಳಗೆ. ವ್ಯಕ್ತಿಯಾಗಿದ್ದಾಗ ಈ ಸಮಸ್ಯೆನೇ ಬರಲ್ಲ. ಜಾತಿ ಇರ್ಬೋದು, ಗೂಬೆ ಹೋಗ್ತಿರ್ಬೋದು, ಅಥವಾ ಪರಂಪರೆ ಅನ್ಬೋದು, ಪದ್ಧತಿಗಳಿರ್ಬೋದು. ಇಂಡಿವಿಜುವಲ್ ವ್ಯಕ್ತಿಯಾಗಿದ್ದಾಗ ಈ ಸಮಸ್ಯೆ ಬರೋದಿಲ್ಲ. ಆದರೆ ಸಮೂಹ ಆದಾಗ ನೆಂಟರ ನಡುವೆ, ಈಗ ಒಂದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಇರ್ಬೋದು, ಅವ್ರು ಕಷ್ಟಪಡ್ತಿರೋರು ಸುಮಾರು ಜನ ಇದ್ದಾರೆ, ಆಯ್ತಲ್ಲ. ವ್ಯಕ್ತಿ ನಡುವೆ ಸಂಬಂಧ ಇಲ್ವಲ್ಲ. ನೆಂಟರು ಏನಂತ ಕತ್ತಾರೋ, ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಕಳು ಏನಂತ ಕತ್ತಾರೋ, ತನ್ನ ಜಾತವ್ರು ಏನಂತ ಕತ್ತಾರೋ, ಇದೇ ತಾನೇ ಸಮಸ್ಯೆ. ಇಲ್ಲಿ ಸಂಶೋಧನೆ ಆಗಬೇಕಾದಿಲ್ಲಿ ಅಂತಂದರೆ, ವ್ಯಕ್ತಿಯಾಗಿ ಸಮೂಹದಿಂದ ವ್ಯಕ್ತಿಯನ್ನ ಸಮೂಹದಲ್ಲಿ ಎಷ್ಟಿಡಬೇಕು, ಹೆಂಗಿಡಬೇಕು, ಯಾವ ಸಂಬಂಧ ಇದು ಮಾಡಬೇಕು, ಮಾದರಿಗಳನ್ನ ಕ್ರಿಯೇಟ್ ಮಾಡೋದು ಹೆಂಗೆ, ಶಿಕ್ಷಣದಲ್ಲಿ ತರೋದು ಹೆಂಗೆ, ಇದನ್ನು ಒಂದು ಹೊಸ ರಿಲೇಷನ್ಶಿಪ್ನ ಉಂಟು ಮಾಡೋದು ಹೆಂಗೆ, ಸಂಶೋಧಕರು ಹೇಳ್ಬೇಕಿದೆ. ಈ ಘಟನೆಯನ್ನು ಆಧರಿಸಿದನ್ನು ಚಿಕಿತ್ಸಕ ಮನಸ್ಸಿಂದ ಸೂಕ್ಷ್ಮವಾಗಿ ಯಾರು ಸಂಶೋಧಕರು ನೋಡಿದಾಗ ಇದು ಕಾಣಿಸ್ಬೋದು. ಶಿಕ್ಷಣ ಪದ್ಧತಿ ಚೇಂಜ್ ಆಗಬೇಕು, ಬದಲಾವಣೆ ಆಗಬೇಕು ಅಂತ ನಮ್ಗೆ ಕಾಣಿಸ್ಬೋದು. ಅಥವಾ ಇದಕ್ಕಾಗಿ ಒಂದು ಆಚರಣೆನ ಉಂಟು ಮಾಡಬೇಕು, ಏನೋ ಹಬ್ಬ ಹರಿದಿನ, ಇದಕ್ಕಾಗಿ ಒಂದು ಹಬ್ಬ ಹರಿದಿನಪ್ಪ ಏನಾದ್ರು ಉಂಟು ಮಾಡೋಕ್ಕೆ ನಾವು ಯೋಚನೆ ಮಾಡ್ಬೋದು. ನಮ್ಮ ಫ್ಯಾಕಲ್ಟಿಗಳಿದಾವಲ್ಲ, ಅಲ್ಲೆಲ್ಲ ಕೂಡ ಸಾಹಿತ್ಯದಲ್ಲಿ ತರ್ಬೋದು. ಏನೋ ಎಲ್ಲ ಫ್ಯಾಕಲ್ಟಿನಲ್ಲೂ ಇದಕ್ಕೆ ಸ್ಪಂದಿಸ್ಬೋದು. ಇದನ್ನು ಕಟ್ಟರೆ ಯಾವ ಸಂಕೇತ ಕ್ರಿಯೇಟ್ ಮಾಡಬೇಕು ನಾವು ಅಂದರೆ, ವ್ಯಕ್ತಿ ಮತ್ತು ನಮ್ಮ ಸಮಾಜದ ಸಮೂಹ, ಅದರ ರಿಲೇಷನ್ಶಿಪ್. ವ್ಯಕ್ತಿ ತನ್ನಷ್ಟತಾನೆ ಆಗಿದ್ದಾಗ, ಇವ್ಯಾವ ಇರಲಿ ಅಂದಾಗ, ಹೆಚ್ಚಿಗೆ ಇರಲಿ ಅಂದಾಗ, ಗುಂಪು ಆದ ತಕ್ಷಣ ಒಂದು ಕಣ್ಣು ಮುಚ್ಕೊಂಡು ನುಗ್ತಾನಲ್ಲ, ಅದನ್ನು ನಿಯಂತ್ರಿಸೋದಂಗೆ, ದುಷ್ಟ ಆಗ್ತಾನಲ್ಲ ಅದನ್ನು ನಿಯಂತ್ರಿಸೋದಂಗೆ, ಇವನ್ನೆಲ್ಲ ಕೂಡ ಹೆಚ್ಚಿನ ಇಷ್ಟೇ ಅಂತಲ್ಲ, ಇನ್ನೂ ಏನಾದ್ರು ಇರ್ಬೋದು, ಇಂಥವು ನೂರಾಗಿರ್ಬೋದು. ಈ ಥರ ನೋಡೋ ಕಣ್ಣು ಬೇಕು ಅಷ್ಟೇ. ಪ್ರಕರಣ ಆಗಲ್ಲ, ಪ್ರಕ್ರಿಯೆಯಾಗಿ ನೋಡಬೇಕು ಅನ್ನೋದೇ ನನ್ನ ಉದ್ದೇಶ. ಕೊನೆಯದಾಗಿ ಇಲ್ಲಿ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾತು ಬರ್ಕೊಂಡಿದೆ, ಅದನ್ನು ಪಾಯಿಂಟ್ಸ್ ಹೇಳ್ಬಿಡ್ತು. ಟೈಮ್ ಇಲ್ಲದೆ ಪಾಯಿಂಟ್ಸ್ ಹೇಳ್ಬಿಡ್ತು. ಇಷ್ಟೇ. ವಿಶ್ವವಿದ್ಯಾನಿಲಯದ ಹಂಪಿದ ಬಗ್ಗೆ ಇಲ್ಲಿನ ಗೆಳೆಯರು ಕನಸುಗಾರರು ಮತ್ತು ಹುಚ್ಚರಾಗಬೇಕು ಅಂತ ಆಸೆ. ಆಮೇಲೆ ಪಾಠ ಮಾಡೋ ಮೇಷ್ಟ್ರುಗಳು ಲಕ್ಷಾಂತರ ಜನ ಇದ್ದಾರೆ ಕರ್ನಾಟಕದಲ್ಲಿ. ನೀವು ನಿಮ್ಮ ಕನಸು ಮತ್ತು ನಿಮ್ಮ ಸಬ್ಜೆಕ್ಟ್ನ ಮುಳುಗುಮುತ್ತರಾಗಿ ನೀವು ತಂದು ಕೊಡ್ತೀರಲ್ಲ, ಅದನ್ನು ಬೇರೆ ಮೇಷ್ಟ್ರುಗಳು ಪಾಠ ಮಾಡೋ ಥರ ಆಗಬೇಕು. ಆ ಸಬ್ಜೆಕ್ಟು ಯಾವುದಾರು ಇರ್ಬೋದು. ಮತ್ತು ಪಠ್ಯ ರಚನೆಗೆ ಕೇಂದ್ರ ಆಗಬೇಕು. ಪಠ್ಯ ರಚನೆಗೆ ಕೇಂದ್ರ ಆಗಬೇಕಿದ್ರು. ಇಲ್ಲಿ ರಚನೆಯಾದ ಪಠ್ಯ ಬೇರೆ ಕಡೆ ಪಾಠ ಮಾಡಬೇಕು ಹೊರತು ನೀವು ಪಾಠ ಮಾಡೋದು ಮೇಷ್ಟ್ರಾಗಬಾರ್ದು. ಇದು ನನ್ನ ಆಸೆ. ಅದಕ್ಕೆ ನೀವು ಹೆಚ್ಚು ಕಮ್ಮಿ ಇವ್ರಿಗೆ ಗೊತ್ತು, ಅವ್ರ ಥರನೋ ನೆಕ್ಸ್ಟ್ ಟೈಮ್ ಬಂದಾಗ ನೀವೆಲ್ಲ ಆಕಾಶ ನೋಡ್ತಾ ಇರಬೇಕು, ಹಿಂಗೆ ಅಲರ್ಟಾಗಿ ಪ್ರಜ್ಞಾವಂತರಾಗಿ. ಆಮೇಲೆ ಇಲ್ಲಿರಲೇಬಾರ್ದು, ನಿಮ್ಮ ಸಬ್ಜೆಕ್ಟ್ ಒಳಗೆ ನೀವು ಮುಳುಗಿರಬೇಕು. ಆಗ ಗೊತ್ತಿಲ್ಲ, ಕರ್ನಾಟಕಕ್ಕೆ ನೀವೇ ಬೆಳಕಾಗಬೇಕು. ನಮಸ್ಕಾರ. ಸಂವಾದ ಬೇಡ ಅಂದರೆ ನನಗೂ ಒಳ್ಳೆಯದು. ಬೇಕಾದ ಕುಸುಂಬಾನಿಂದನೋ ಎದೆಗೆ ಬಿದ್ದ ಅಕ್ಷರದಿಂದನೋ ಹೋಗಿ ಅದಕ್ಕಾಗಿಯೇ ಇಷ್ಟು ಕಷ್ಟಪಟ್ಟು ಸಂವಾದದ ಕಾಲದಲ್ಲ ನಾನೇ ತಗೊಂಡು ಒಂದಿನಮ್ಮ ಸಂವಾದ ಬೇಕು. ಅವ್ರ ಕೊನೆಗೆ ಕುಸುಂಬಾಲೆಯಿಂದ ಮತ್ತು ಎದೆಗೆ ಬಿದ್ದ ಅಕ್ಷರದಿಂದ ಒಂದು ಪುಟ್ಟ ಭಾಗಗಳನ್ನು ಓದಲಿ. ಈ ನಡುವೆ ಸಂವಾದ ಆರಂಭ ಆಗಲಿ. ನಮಸ್ಕಾರ ಸರ್, ನನ್ನ ಹೆಸರು ಪ್ರೊಫೆಸರ್ ವೀರೇಶ್ ಬಡಿಗೇರ್ ಅಂತ, ಹಸ್ತಪ್ರತಿಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದೀನಿ. ತಮ್ಮ ಮಾತಿನ ಆರಂಭದಲ್ಲಿ ನೀವು ಸಂತರಂತ ಒಪ್ಕೊಂಡ್ರಿ.
ಜೊತೆಗೆ ನನ್ನನ್ನು ಒಳಗೊಂಡು ನಾನು ಮಾತಾಡ್ತಾನೆ ಮಾತು ಕಾರಣಕ್ಕೋಸ್ಕರ ನನ್ನೊಂದು ಪ್ರಶ್ನೆ ಇದೆ. ಏನು ಅಂತಂದರೆ, ಕೊನೆಯಲ್ಲಿ ಕೂಡ ನೀವು ಭಾಳ ಚೆನ್ನಾಗಿ ಹೇಳಿದ್ರಿ. ಇವತ್ತು ನಿನ್ನಿನೂ ಕೂಡ ನಿಮ್ಮ ಮಾತಿನೊಳಗಡೆ ಮನುಷ್ಯ ಆತ್ಮವಂಚನೆ ಮಾಡಿಕೊಂಡಷ್ಟು ಬೇರೆ ಯಾರು ಕೂಡ ಮಾಡ್ಕೊಳ್ಳೋಣ ಅಂತ ಮಾತನ್ನು ಹೇಳಿದ್ರಿ. ಅದನ್ನು ಮತ್ತು ಇವತ್ತೆಲ್ಲ ಸೇರಿಸಿ ಇವತ್ತು ಹೆಚ್ಚಿನ ಸಂದರ್ಭದೊಳಗಡೆ ಅದು ರಾಜಕೀಯ ವಲಯ ಆಗ್ಬೋದು, ಧಾರ್ಮಿಕ ವಲಯ ಆಗ್ಬೋದು, ಸಾಮಾಜಿಕ ವಲಯ ಆಗ್ಬೋದು, ಬೌದ್ಧಿಕ ವಲಯ ಕೂಡ ಆಗ್ಬೋದು, ತನ್ನ ಆತ್ಮಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಕಳ್ಕೊಳ್ತಾ ಇದೆ. ಅಂದರೆ ಹೆಚ್ಚಿನ ಸಂದರ್ಭದಲ್ಲಿ ಎಷ್ಟೆಷ್ಟು ಆತ್ಮವಂಚನೆಗೆ ಒಳಗಾಗ್ತೇವೋ ಅಷ್ಟೆಷ್ಟು ಪ್ರಬುದ್ಧರಾಗ್ತಕ್ಕಂಥ ಅಥವಾ ಲೀಡರ್ ಆಗ್ತಕ್ಕಂಥ ಕ್ವಾಲಿಟಿಯನ್ನು ಪಡ್ಕೊಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವಿದ್ದೀವಿ. ಹೀಗಾಗಿ ಇವತ್ತಿನ ಸಂದರ್ಭದೊಳಗಡೆ ಬೇರೆ ಬೇರೆ ಆದರ್ಶಗಳಿಗಿಂತ ಹೆಚ್ಚಾಗಿ ಆಕರ್ಷಣೆಗೆ ನಮ್ಮ ಬೌದ್ಧಿಕ ಮನಸ್ಸುಗಳು ಒಲಿತಾ ಇವೆ. ಇಂಥ ಹೊತ್ತಿನೊಳಗಡೆ ಎಲ್ಲಿ ಆತ್ಮವಿಶ್ವಾಸ ಇರ್ತದೋ ಅಲ್ಲಿ ಆಳಕ್ಕಿಳಿದು ಬಹಳ ಸುಲಭ. ಹೀಗೆ ವಿವಿಧ ಆಕರ್ಷಣೆಗೆ ಒಳಗಾದಂಥ ಬೌದ್ಧಿಕ ವಲಯ ಒಂದು ಅಭೂತಪೂರ್ವ ಆತ್ಮಸಾಕ್ಷಿ ಇರ್ತಕ್ಕಂಥ ಸಮುದಾಯಗಳ ಬಗ್ಗೆ ಆಗ್ಬೋದು, ಸಂಸ್ಕೃತಿ ಬಗ್ಗೆ ಆಗ್ಬೋದು ಮಾತಾಡೋದ್ರೊಳಗಡೆ ಒಂದು ಆತ್ಮಸಾಕ್ಷಿಯುತವಾದಂಥ ಅಧ್ಯಯನಗಳನ್ನು ಹೇಗೆ ಕೊಡ್ಲಿಕ್ಕೆ ಸಾಧ್ಯ, ಅಥವಾ ಒಬ್ಬ ಅಧ್ಯಯನಕಾರ ಇಂಥ ಎಲ್ಲ ಅವಘಡಗಳ ಮಧ್ಯೆ ತನ್ನ ಆತ್ಮವಿಶ್ವಾಸವನ್ನು ಅಥವಾ ಆತ್ಮಸಾಕ್ಷಿಯನ್ನು ಉಳಿಸಿಕೊಳ್ಳುವ ಬಗೆ ಯಾವುದು ಅನ್ನೋದ್ರ ಬಗ್ಗೆ ನನಗೊಂದು ಸ್ವಲ್ಪ ವಿವರ ಬೇಕು. ಕಾಮನ್ ಸೆನ್ಸ್ ಇಂದ, ಅಬ್ಸರ್ವೇಷನ್ ಇಂದ ನನಗೆ ಅನಿಸುತ್ತೆ ಒಂದಿಷ್ಟು ಹೇಳ್ತೀನಿ ಅಷ್ಟೇ. ಒಂದು ಉದಾಹರಣೆ ಹೇಳ್ತೀನಿ ನಾನು. ಒಬ್ಬ ಜಾನಪದ ಸಂಗ್ರಾಹಕ ಅಥವಾ ಲೇಖಕರು ತೊನ್ನ ಇದ್ರೆ ನೆಲಕ್ಕೆ ಹುಡುಕಾಕಿದ್ರೆ ಮಳೆ ಬರಲ್ಲ ಅಂತ ಪ್ರತೀತಿ. ಆಮೇಲೆ ಆ ಎಣ ತೆಗೆದು ಸುಟ್ಟರೆ ಮಳೆ ಬರುತ್ತೆ ಅಂತ ಪ್ರತೀತಿ. ಆ ಜಾನಪದ ವಿದ್ವಾಂಸ ಏನು ಬರೀತಾನೆ ಅಂತಂದರೆ, ನಾನು ಪ್ರತ್ಯಕ್ಷವಾಗಿ ನೋಡಿದ್ದೀನಿ, ಆ ಎಣ್ಣನ ಸುಟ್ಟಾಗ ಮಳೆ ಬಂತು ಬರೆದಿದ್ದಾರೆ. ಸತ್ಯ ಅನ್ನೋ ಮಾತು ಕೂಡ ತುಂಬ ಕಷ್ಟದೆ ಇದೆ ಅಂತ ಹೇಳೋಕ್ಕಾಗಲ್ಲ. ಒಂದೇ ನಾವು ಮಾಡ್ಬೋದಾದ್ರೆ ಆದಷ್ಟು ಒಂದು ಅಧ್ಯಯನ ಮಾಡುವಾಗ ಅದರಲ್ಲಿ ಮುಳುಗಿ ಅದರ ಆಚೆ ಬಂದು ಮತ್ತು ನನ್ನ ಸ್ಟಾಕ್ ಇದೆಯಲ್ಲ, ಜಾತಿ ಮತ್ತು ದ್ವಿತೀಯದ ಸ್ಟಾಕ್ ಇದೆಯಲ್ಲ, ಅದನ್ನು ತೆಗೆದು ತಲೆಯಂತ್ರದಾಕಿಟ್ಬಿಟ್ಟು ಸುಮ್ಮನೆ ನೋಡಿ ಏನು ಕಾಣಿಸುತ್ತೋ ನನಗೆ ನಾನು ವಂಚನೆ ಮಾಡ್ಕೊಳ್ಳದೆ ಬರೆದ್ರೆ ಅದಷ್ಟೇ ಅನಿಸುತ್ತೆ. ಅದು ಭಾಳ ಕಷ್ಟದ ಕೆಲಸ, ತುಂಬ ಕಷ್ಟದ ಕೆಲಸ. ನೀವು ಅದಕ್ಕೆ ಕೈ ಹಾಕಿದ್ರಿ, ಅದು ಆ ಕೊಂಡನ್ನು ನೀವು ಆಯಲೇಬೇಕು. ಇಲ್ಲದೇ ಇದ್ದರೆ ಅದು ಒಂದು ಏನೋ ಲಕ್ಷದ ಮೇಲೆ 96 ಇರ್ತವೆ, ಅದರಲ್ಲಿ ಇದು ಒಂದು ರೀ ಅಷ್ಟೇ. ಅದಕ್ಕಾಗಿ ನಾನು ಹೇಳಿದ್ದು, ನೀವು ಬಂದಾಗ ಇಲ್ಲಿ ನಾನು ಇನ್ನೊಂದ್ಸಲ ಬಂದಾಗ ನೀವು ಸಿದ್ಧರೋ ಅಥವಾ ಅವಧೂತರೋ ಅಥವಾ ಆರೂಢರೋ ಆ ಥರ ನಿಮ್ಮ ಸಬ್ಜೆಕ್ಟ್ ಒಳಗೆ ನೀವು ಮುಳುಗಿದ್ರೂ ನೀವೇನು ಮಾಡೋದು ಬೇಕಾಗಿಲ್ಲ. ನಿಮ್ಮದು ನೀವೇ ಬೆಳಕಾಗ್ಬಿಟ್ಟಿರ್ತೀರಿ ಅಷ್ಟೇ. ಬೇರೆ ಸಬ್ಜೆಕ್ಟ್ಗೂ ಹಸ್ತಕ್ಷೇಪ ಮಾಡಿ ಇನ್ನುಳಿದಕ್ಕೂ ಇದು ಮಾಡಬೇಡಿ. ನಿಮ್ಮ ಸಬ್ಜೆಕ್ಟ್ ಒಳಗೆ ಈ ವಂಚನೆ ಮಾಡ್ಕೊಳ್ದೆ ಹುಡುಕಿದ್ರೆ ಸುಸ್ತಾದರೆ ಆಗತ್ತದು ಅಷ್ಟೇ. ಇದುವರೆಗೂ ಆಗಿ ಬಂದಿರೋದು ಹಂಗೆ ಇರ್ಬೋದು. ಯಾಕೆ ನೀರು ಕುಡಿಸ್ತೀರಿ ಜಾಸ್ತಿ? ಹಲೋ ಸರ್, ನನ್ನ ಹೆಸರು ಶೈಲೇಂದ್ರ ಅಂತ. ನಾನಿಲ್ಲಿ ಸಂಶೋಧನಾ ವಿದ್ಯಾರ್ಥಿಯೂ ಅಲ್ಲ ಅಥವಾ ಈ ಯೂನಿವರ್ಸಿಟಿ ಭಾಗನೂ ಅಲ್ಲ. ನೀವು ಇದು ಬರ್ತಾ ಇದ್ದೀರಂತ ತಿಳಿದು ಬರ್ತಾ ಇದ್ದೀನಿ. ಗುಜರಾತ್ನ ಆದಿವಾಸಿ ಜನಾಂಗಗಳಿಗೆ ಅವ್ರದ್ದೇ ಆದ ದೇವರು ಧರ್ಮಗಳಿತ್ತು. ನರೇಂದ್ರ ಮೋದಿಯಿಂದಾಗಿ ಈಗ ಪ್ರತಿಯೊಬ್ಬರ ಮನೆಯಲ್ಲೂ ಲಕ್ಷ್ಮೀ ಸರಸ್ವತಿ ಫೋಟೋಗಳು ಅವತರಿಸ್ಬಿಟ್ಟಿದ್ದಾವೆ. ನನ್ನ ಪ್ರಶ್ನೆ ಏನಂತಂದರೆ, ಆರ್ನಾಲ್ ಕುಡಿದು ಶೇಂಗಾ ಬೀಜ ತಿನ್ನೋ ಅಣ್ಣಾ ಹಜಾರೆ ಥರದವರು ಈಗಾಗಲೇ ಗಾಂಧಿಯನ್ನು ದೇವ್ರು ಮಾಡಿಬಿಟ್ಟಿದ್ದಾರೆ. ಗಾಂಧಿವಾದದ ರ್ಯಾಷನಾಲಿಟಿ, ಧೀರೋದ್ಧಾತದ ಗುಣ ಮರೆ ಮಾಡಿದ್ದಾರೆ. ಬಸವಣ್ಣ ಈಗಾಗಲೇ ಲಿಂಗಾಯತರ ಖಾಸಗಿ ದೇವರಾಗಿಬಿಟ್ಟಿದ್ದಾರೆ. ಅಂಬೇಡ್ಕರ್ನು ದೇವ್ರು ಮಾಡಲು ಹೊರಟಿರೋ ಒಂದು ವರ್ಗ ಆಶೀಸ್ ನಂದಿಯವರ ಮೇಲೆ ಅಟ್ರಾಸಿಟಿ ಕೇಸ್ ದಾಖಲಿಸುವುದಕ್ಕಿಂತ ನಂದಿಯವರ ಹೇಳಿಕೆಯನ್ನು ಒಂದು ಸಾಂಸ್ಕೃತಿಕ ಹೋರಾಟಕ್ಕೆ ಕರಗಂಟೆ ಎಂದು ಭಾವಿಸಬೇಕಾಗಿದೆ ಅಲ್ವೇ? ನವಬ್ರಾಹ್ಮಣದ ಪ್ರವೃತ್ತಿ ಅತ್ಯಂತ ಅಪಾಯಕಾರಿಯಾದದ್ದಲ್ವೇ? ಇಲ್ಲಿ ಒಂದು ಉದಾಹರಣೆ ಕೊಡಲಿಕ್ಕೆ ನನಗೆ
ಹೇಳಿದ್ದಾರೆ. ಗೊಂಡ್ರು ಅಂತೇಳಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಬುಡಕಟ್ಟಿದೆ. ಬಹಳ ದೊಡ್ಡ ಅಭೇದ ಅರಣ್ಯಗಳಲ್ಲಿರುವಂಥವ್ರು ಅವರು. ಭಟ್ಕಳ ಮತ್ತು ಸಾಗರದ ನಡುವಿನ ಅದರ ಕಾಡಿನಲ್ಲಿ ಕಾಲಾಂತರದಲ್ಲಿ ಉತ್ತರದ ಕಡೆಯಿಂದ ಕೊಂಕಣಿಗಳು ವ್ಯಾಪಾರಿಗಳು ಬಂದರು, ಮಂಗಳೂರು ದಕ್ಷಿಣದ ಕಡೆಯಿಂದ ಪುರೋಹಿತರು ಬಂದರು, ಹೊರಗಡೆಯಿಂದ ಮುಸ್ಲಿಮರು ಬಂದರು. ಮತ್ತು ಹೀಗೆ ಒಂದು 5 ಥರದ ಜನಗಳನ್ನ ಹೇಳಿ ಇವರೆಲ್ಲರೂ ಬಂದು ನಮ್ಮ ಸಂಪತ್ತನ್ನು, ನಮಗಿದ್ದಂಥ ಇದನ್ನೆಲ್ಲ ದೋಚಿ ನಮ್ಮನ್ನು ಇವಾಗೇನೂ ಇಲ್ದಿರಂಗೆ ಮಾಡಿಬಿಟ್ಟಿದ್ದಾರೆ. ನಾವು ನಮ್ಮ ರಾಜ ತನ್ನೆಲ್ಲ ಸಂಪತ್ತನ್ನು ಭೂಮಿಯ ಒಳಗಡೆ ಮುಚ್ಚಿಟ್ಕೊಂಡಿದ್ದಾಗ ಇವರಿಷ್ಟು ಜನನು ಬಂದು ಒಂದು ಕುತಂತ್ರವನ್ನು ನಡೆಸಿ ನಮ್ಮ ಜೊತೆಗೆ ಒಂದು ಇದನ್ನು ಸಾಧಿಸಿ ಅದನ್ನು ಕಿತ್ಕೊಳ್ಳೋದಕ್ಕೆ ನೋಡಿದ್ರು. ಆ ಗುಡ್ಡದಲ್ಲಿ ಒಂದು ಕುಂಟಿಜೆಟ್ಗ ಅಂತ ಇದೆ ಅವರ ದೈವ. ಅವನನ್ನು ಇಲ್ಲಿಂದ ಕೂಗ್ಕೊಂಡ್ರಂತೆ ಭಟ್ಕಳದಿಂದ. ಆಗ ಅವನು ಅಲ್ಲಿಂದ ಓಡಿ ಬಂದು ಹಾರಿ ಬಂದು ಅವನ ಕತ್ತಿಯನ್ನು ಬೀಸಿದಾಗ 5 ಜನಗಳ ರುಂಡುಗಳು ಉರುಳು ಬಿದ್ದ ಕಾರಣಕ್ಕಾಗಿ ಆಮೇಲೆ ಅವರು ಅದಕ್ಕೆ ಪಶ್ಚಾತ್ತಾಪ ವ್ಯಕ್ತಪಡಿಸಿದಾಗ, ಇಲ್ಲ ಇನ್ನು ಮುಂದೆ ನಮ್ಮ ಹಬ್ಬದಲ್ಲಿ ನಿಮ್ಮ 5 ತಲೆಗಳನ್ನು ನಾವು ಮೆರವಣಿಗೆ ಮಾಡ್ತೀವಿ ಅಂತ ಹೇಳಿ ಒಪ್ಪಂದ ಆಯಿತು. ಆ ಕಾರಣಕ್ಕಾಗಿ ಪ್ರತಿ ವರ್ಷ ಕೋಕ್ತಿ ಹಬ್ಬದಲ್ಲಿ ಈ 5 ಜನ ಈ ಕಳ್ಳರ ಅಥವಾ ನಮ್ಮನ್ನು ಇದು ಮಾಡ್ಲಿಕ್ಕೆ ಬಂದವ್ರ ತಲೆಗಳನ್ನ ನಾವು ಮೆರವಣಿಗೆ ಮಾಡ್ತಾ ಇದ್ದೀವಿ ಅಂತ ಒಂದು ಕಥೆಯನ್ನು ಹೇಳ್ತಾರೆ ಅವರು. ಅಂದರೆ ಈ ಆದಿವಾಸಿ ಬದುಕಿನಲ್ಲಿ ಈ ರೀತಿಯ ಕಥೆಗಳನ್ನು ನಾವು ನೋಡಿದಾಗ, ಈಗ ನಾವೇನು ದೇವನೂರವ್ರು ಇಷ್ಟೊತ್ತವರೆಗೂ ಹೇಳಿದ್ರಲ್ಲ, ಅಂಥದಕ್ಕೆ ಅನೇಕ ಉತ್ತರಗಳು ಸಿಗ್ತವೆ ಅನ್ನುವ ಕಾರಣಕ್ಕಾಗಿ ಈ ಕಥೆಯನ್ನು ಅವರನ್ನು ಹೇಳಿ ಅಂತ ಹೇಳಿದರೆ ಮುಂದೆ ಅವರು ಮುಂದುವರಿಸ್ತಾರೆ. ಏನಕ್ಕೊಬ್ರು ಆಗ್ಬಿಟ್ಟು ನಮ್ಮ ಕುಟುಂಬದ ಸಂಬಂಧ ಹಂಗಾಗಬೇಕು ಅನ್ನೋದಕ್ಕೆ, ನಮ್ಮ ಬದುಕು ಉಳಿಯೋದಕ್ಕೆ ಅಲ್ಲಿ ಒಂದು ಸುಳು ಸಿಗುತ್ತೆ ಅಂತ ಅಲ್ಲ, ಅದು ನಮ್ಮ ಮೌಲ್ಯ ಮಾಡ್ಕೊಳ್ಬೇಕು. ಅದು ಕೆಲವೇ ವ್ಯಕ್ತಿಗಳ ಮೌಲ್ಯ ಆಗಿದೆ. ಅದನ್ನು ಸಮೂಹದ ಮೌಲ್ಯ ಮಾಡಿದ್ರೆ ಈ ಘಟನೆಗಳನ್ನ ಯಾವುದು ಜನಕ್ಕೊಬ್ಬರ ಮೌಲ್ಯಗಳಿದ್ದಾವೋ ಅದನ್ನು ಸಮೂಹ ಮೌಲ್ಯ ಮಾಡೋಕ್ಕೆ ಏನು ಪ್ರಚಾರ ಮಾಡಬೇಕು, ಹೆಂಗೆ ಮಾಡಬೇಕು, ಹೆಂಗೆ ಕಾರ್ಯಕ್ರಮ ಮಾಡಬೇಕು, ಇದನ್ನು ಮಾಡಿದಾಗ ನಿಮ್ಮದು ಅದಕ್ಕೆ ಉತ್ತರ ಹೇಳ್ದೇನೆ ಅದನ್ನು ಉಪೇಕ್ಷೆ ಮಾಡಿ ಇಲ್ಲಿ ಉತ್ತರ ಇದೆ ಅನಿಸುತ್ತೆ. ಯಾವ ಗೊಂಡರು ಈ ರೀತಿಯ ಒಂದು ಕಥನಗಳನ್ನ ಕಟ್ಟಿಕೊಂಡು ತಮ್ಮ ಚರಿತ್ರೆಯನ್ನು ರಕ್ಷಣೆ ಮಾಡ್ಕೊಂಡಿದ್ದಾರೆ, ಅದೇ ಗೊಂಡರನ್ನು ಬಳಸ್ಕೊಂಡು ಭಟ್ಕಳದಲ್ಲಿ ಒಂದು ಮುಸ್ಲಿಂ ಗಲಾಟೆ ಆದರೆ ಬಂದು ಅವ್ರು ಮುಂದಿಟ್ಕೊಂಡು ಗಲಾಟೆಗೆ ತಳ್ಳೋದು ಇವರನ್ನು, ಯಾರನ್ನ ಗೊಂಡರನ್ನ ಬಿಲ್ಲುಬಾಣ ಹಾಕೊಂಡಿದ್ದಾರೆ ಅವರು. ಅಂದರೆ ಯಾವ ಜನ ಕಾಲಕ್ರಮೇಣ ಬಂದು 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 ಅವರನ್ನು ಇಲ್ಲವಾಗಿಸಿದ್ರು ಅಥವಾ ಅವರ ಮೇಲೆ ಈ ರೀತಿಯ ದಾಳಿಗಳನ್ನು ಮಾಡಿದ್ರು, ಅವರೇ ಇವತ್ತು ದಾಳವಾಗಿದ್ದಾರೆ ಇವರಿಗೆ ಅಂತ ಅಂಥದ್ದನ್ನು ಯೋಚನೆ ಮಾಡೋದು. ನನ್ನ ಹೆಸರು ಕಾಂತೇಶ್ ರೆಡ್ಡಿ ಗೋಡಿಯಾಳ್ ಅಂತೇಳಿ. ಈಗಾಗಲೇ ಜಾತಿಗೆ ಒಂದೊಂದು ಮಠಗಳು ಹುಟ್ಟಿಯಾಗಿವೆ, ಇನ್ನೇನು ಜಾತಿಗೆ ಒಂದು ವಿಶ್ವವಿದ್ಯಾಲಯಗಳು ಹುಟ್ಟುವ ಸಂಭವವಿದೆ. ಈ ಕುರಿತಂತೆ ತಾವು ಸ್ವಲ್ಪ ಕಾರಣಿಕವನ್ನ ನುಡಿದ್ರೆ ಕೇಳುವ ಆಸೆ. ಇದನ್ನ ಸಗಟಾಗಿ ನೋಡಿದ್ರೆ ಒಂದು ರೀತಿ ಯೋಚನೆ ಆಗುತ್ತೆ, ಸೂಕ್ಷ್ಮವಾಗಿ ನೋಡಿದ್ರೆ ಬೇರೆ ಸಮಸ್ಯೆ ಆಗುತ್ತೆ. ಮೊದಲು ಬ್ರಾಹ್ಮಣ ಮಠಗಳೇ ಇದ್ದು ಅಥವಾ ಇನ್ನೊಂದು ಸ್ಥಳೀಯವಾದ ದೇವತೆಗಳು, ನಿಮ್ಮ ಮಾರಮ್ಮದಿರು. ಆಮೇಲೆ ಲಿಂಗಾಯತ ಮಠಗಳು ಬಂದವು, ಒಕ್ಕಲಿಗ ಮಠ ಬಂತು, ಕುರುಬ ಮಠ ಬಂತು, ಹಿಂಗೇನೆ ಪಾಪ ಸಣ್ಣ ಪುಟ್ಟ ಸಮುದಾಯಗಳ ಮಠಗಳು ಇವೆ. ಇಲ್ಲಿ ಸಮೂಹ ಒಂದು ಎಲ್ಲ ಇದ್ದಾಗಲೂ ಒಂದು ಮಠ ಒಂದು ಬೇರೆ ಬೇರೆಯವ್ರ ಮಠ ನಡ್ಕೊತಾ ಇತ್ತು. ಈಗ ಆಯಾ ಜಾತಿಗಳಿಗೆ ಆಯಾ ಗುಂಪುಗಳ ಮಠಕ್ಕೆ ನಡ್ಕೊತಾ ಇದೆ ಸಮೂಹ. ಅಂದರೆ ಒಂದು ಏಕಚಕ್ರಾಧಿಪತ್ಯ ಇದೆಯಲ್ಲ, ಅದು ಪಾಳೆಗಾರಿಕೆ ಅಥವಾ ರಾಜರ ಸ್ಥಿತಿಗೆ ಬಂದ್ಬಿಟ್ಟಿದೆ. ಒಂದು ರೀತಿಯಲ್ಲಿ ಇದು ಸ್ಥೂಲವಾಗಿ ನೋಡಿದ್ರೆ ಒಂದು ಸಾಮಾಜಿಕ ಚಲನೆಯಾಗಿ ಈ ಘಟ್ಟ ಹಾದು ಹೋಗ್ಬೇಕೇನೋ. ಆದರೆ ಸೂಕ್ಷ್ಮವಾಗಿ ನಾವು ಯೋಚನೆ ಮಾಡೋದಾದರೆ ಮಠಕ್ಕೆ ನೇರವಾಗಿ ಗುರುತಿಸ್ಕೊಳ್ಳೋದಕ್ಕೆ ನಮ್ಗೆ ಕಷ್ಟ. ಈಗ ಒಂದೊಂದ್ಸಲ ನಂಗೆ ಅನಿಸುತ್ತೆ, ಈ ನೇಪಾಳ ಬಲಿಷ್ಠ ರಾಷ್ಟ್ರ ಆಯಿತು, ಹಿಂದೂ ರಾಷ್ಟ್ರ, ಅವ್ರದ್ದೇನು ಬಾಂಬು ಅಣುಬಾಂಬು ಹಿಂಗೆಲ್ಲ ಬಂತು ಅಂತ ಇಟ್ಕೊಂಡ್ಬಿಡೋಣ ನೇಪಾಳಕ್ಕೆ. ಅದು ಇಂಡಿಯಾ ಮೇಲೆ ದಾಳಿ ಮಾಡುತ್ತೆ. ನೇಪಾಳ ಹಿಂದೂ ರಾಷ್ಟ್ರ, ಇನ್ನೊಂದು ಹಿಂದೂಗಳು ಜಾಸ್ತಿ ಇರುವ ಇದ್ರ ಮೇಲೆ ದಾಳಿ ಮಾಡುತ್ತೆ. ಅವರು ದಾಳಿ ಮಾಡೋದು ಯಾವುದ್ರ ಮೇಲೆ ಮಾಡ್ಬೋದ್ರಿ? ಚರಿತ್ರೆ ವಿದ್ಯಾರ್ಥಿಗಳು ಬ್ಯಾಂಕ್ ಮೇಲೆ ಮಾಡ್ತದೆ, ದೇವಸ್ಥಾನಗಳ ಮೇಲೆ ಮಾಡ್ತದೆ, ಮಠಗಳ ಮೇಲೆ ಮಾಡುತ್ತೆ, ಎಲ್ಲೆಲ್ಲಿ ಸಂಪತ್ತಿದೆಯೋ ಅಲ್ಲಿ ಮೇಲೆ ಮಾಡುತ್ತೆ ಅಲ್ವಾ? ಚರಿತ್ರೆ ವಿದ್ಯಾರ್ಥಿಗಳು ಈ ಒಂದು ಸಾಧ್ಯತೆನ ಊಹೆ ಮಾಡಿ ಹಿಂದೆ ಚರಿತ್ರೆ ಇದೆಯಲ್ಲ, ಹಿಂದಿನ ಚರಿತ್ರೆನ ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ನಾವು ಪ್ರಯತ್ನ ಪಡಬೇಕು. ನಿಮ್ಮ ಪ್ರಶ್ನೆ ಅಲ್ಲ, ಅದಕ್ಕೆ ಉತ್ತರ ಕೆಲವು ಸಲ ಅದಕ್ಕೆ ಕರೆಕ್ಟ್ ಅನಿಸೋ ಥರದ ಉತ್ತರ ಥರದ್ದು ಇರೋದಿಲ್ಲ. ಅದಕ್ಕೆ ಒಂದು ರೆಡಿಮೇಡ್ ಉತ್ತರ ಇತ್ತಲ್ಲ, ಅದನ್ನು ಸೇರಿಸಿ ಹೇಳಿದೆ. ಓಕೆ ಸರ್, ನಮಸ್ತೆ. ನನ್ನ ಹೆಸರು ಕನಕಮ್ಮ ಅಂತ. ನೀವು ಪ್ರಾರಂಭದಲ್ಲಿ ಮಾತಾಡುವಾಗ ನಾನು ಗಮನಿಸಿದ್ದೇನೆಂದರೆ ಸರ್, ಕಾರ್ಮಿಕರು ಮಾಡುವಂಥ ಕೆಲಸವನ್ನು ಈ ಪಠ್ಯದಲ್ಲಿ ಅಳವಡಿಸ್ಬೇಕು ಅಂತ ಹೇಳಿದ್ವಿ.
ಪೌರ ಕಾರ್ಮಿಕ. ಹೌದು ಸರ್, ಪೌರ ಕಾರ್ಮಿಕರದ್ದು ಆ ಕೆಲಸವನ್ನ ಪಠ್ಯದಲ್ಲಿ ಅಳವಡಿಸ್ಬೇಕು. ಅಲ್ಲಿ ಸ್ಟೂಡೆಂಟ್ಸು ಮತ್ತೆ ಅಧ್ಯಾಪಕರು ಆ ಕೆಲಸವನ್ನ ಮಾಡಬೇಕು ಅಂತ ಅಂದಾಗ ನನಗೊಂದು ಪ್ರಶ್ನೆ ಹೊಳಿತು. ಏನಂದ್ರೆ ಈಗಾಗಲೇ ನಾವು RTE ಅನ್ನುವಂಥದ್ದನ್ನ ನಮ್ಮ ಕಣ್ಣು ಮುಂದೆ ನಾವು ನೋಡ್ತಾ ಇದ್ದೀವಿ. ಈಗ RTE ಸ್ಥಿತಿ ಏನಾಗಿದೆ ಅಂತ ನಾನು ಫೀಲ್ಡಲ್ಲಿ ವರ್ಕ್ ಮಾಡುವಾಗ ತುಂಬಾ ನೋವಿನ ಸಂಗತಿ ಸರ್ ಅದು. ಯಾಕೆ ಅಂತಂದ್ರೆ ಅವ್ರನ್ನ ಕೆಳಗೆ ಕೂರಿಸುವಂಥದ್ದು, ಸೀಟ್ ಇಲ್ಲ ಅಂತ ನೆಪ ಹೇಳುವಂಥದ್ದು, ಆ ಥರದ್ದು ತೊಂದರೆಗಳು ಮತ್ತೆ ಇನ್ನ ಅವ್ರನ್ನ ಶೋಷಣೀಯ ಮಟ್ಟಕ್ಕೆ ಇಳಿಸುವಂಥ ಸ್ಥಿತಿಗಳು ನನ್ನ ಅನುಭವಕ್ಕೆ ಬಂದಿರೋ ಹಾಗೆ. ಮತ್ತೆ ಈ ಥರ ಪಠ್ಯದಲ್ಲಿ ಇಟ್ಟರೆ ಇಲ್ಲಿ ಯಾರಾದರೂ ಆ ಥರ ತಳ ಸಮುದಾಯದವರು ಆ ಕಸುಬನ್ನ ಕಲ್ತಿರುವಂಥ ಸ್ಟೂಡೆಂಟ್ಸ್ ಬಂದಾಗ ಆ ಕೆಲಸ ಅವ್ನಿಗೆ ಗೊತ್ತು, ನೀನೇ ಮಾಡೋ ಆ ಕೆಲಸ ಅಂತ ಇನ್ನೊಂದು ಭಾಗ ಆದಾಗ ಅದಕ್ಕೆ 100 ನಂಬರ್ ಇರುತ್ತೆ. ಅಲ್ಲ ಸರ್, ಈಗ NSS ಕ್ಯಾಂಪ್ ಯಾರು ಮಾಡಲು ಅವನು 0 ಫೇಲ್ ಆಗ್ತಾನ. ಅವನು ಯಾರು ಚೆನ್ನಾಗಿ ಮಾಡ್ತಾನೋ ಅವನಿಗೆ 100ರಲ್ಲಿ 80, 90 ಬರ್ಬೋದು ನಂಬರು. ನಮಸ್ತೆ ಸರ್, ನನ್ನ ಹೆಸರು ಗಂಗರಾಜ್ ಅಂತೇಳಿ. ವ್ಯಕ್ತಿ ಮತ್ತು ಸಮೂಹವನ್ನ ತಾತ್ವಿಕವಾಗಿ ಬೆಸೆಯುವಂತಹ ಕೆಲವೊಂದು ಉದಾಹರಣೆಗಳು. ಈಗ ವ್ಯಕ್ತಿಗೆ ಆದಂತಹ ವ್ಯಕ್ತಿತ್ವ ಅಥವಾ ಕ್ಯಾರೆಕ್ಟರ್ ಇರ್ತದೆ, ಅದರ ಲಕ್ಷಣಗಳಿರ್ತದೆ. ಸಮೂಹದ್ದೇ ಆದಂತಹ ಅದರದೇ ಆದಂತಹ ಕ್ಯಾರೆಕ್ಟರ್ಸ್ ಇರ್ತದೆ. ಇವೆರಡನ್ನು ಬೆಸಿಬೇಕು ಅಂತ ಆಶಯದ ರೂಪದಲ್ಲಿ ಹೇಳಿದ್ರಿ. ಹಾಗೆ ಬೆಸೆಯುವಂತ ಕೆಲವು ಉದಾಹರಣೆಗಳನ್ನು ನಿಮ್ಮಿಂದ ನಿರೀಕ್ಷಿಸ್ತೀವಿ. ವ್ಯಕ್ತಿಯಾಗಿ ಆ ಮೂಢನಂಬಿಕೆ ಏನೇನೂ ಅಲ್ಲ. ನಾವು ಹೆಚ್ಚಿಗೆ ಬದುಕ್ತಿರೋದು ನಮಗಾಗಿ ಅಲ್ಲ, ವರದಿಗಾಗಿ ಬದುಕ್ತಾ ಇದ್ದೀವಿ, ನಮ್ಮ ಬೀದಿಗಾಗಿ ಬದುಕ್ತಾ ಇದ್ದೀವಿ, ನಮ್ಮ ನಂಟರಿಗಾಗಿ ಬದುಕ್ತಾ ಇದ್ದೀವಿ. ನಮ್ಮ ಸ್ವಂತಕ್ಕೆ ನಾವು ಬದುಕೋದು ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿದ್ರೆ ನಮ್ಮ ಜಾತಿಗಾಗಿ ನಾವು ಬದುಕೋದನ್ನು, ನಮ್ಮ ನಂಟರಿಗಾಗಿ ಬದುಕೋದನ್ನು ಆದಷ್ಟು ಕಮ್ಮಿ ಮಾಡಿ. ಬೇಕಾದ್ರೆ ಹಣಕಾಸಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅದಕ್ಕೆ ಮಾತ್ರ ಯಾರೂ ರೆಡಿ ಇಲ್ಲಪ್ಪ. ಹಣಕಾಸು ಹಂಚ್ಕೊಳ್ಳೋದು ಯಾರೂ ರೆಡಿ ಇಲ್ಲ. ಇಲ್ಲಿ ಮಾತ್ರ ನಮ್ಮ ಅಪ್ಪಂದು ಅಂದ್ಬಿಟ್ಟು ಜಪ್ಪಯ್ಯ ಅಂದ್ರೂ ಅಲ್ಗಾಡಲ್ಲ. ಇದನ್ನ ನಾವು ಮುಖಾಮುಖಿ ಆಗಬೇಕು ಅಂತಷ್ಟೇ. ಇದು ಏನೋ ಈ ಮರ್ಮ ಅರ್ಥ ಮಾಡ್ಕೊಂಡ್ರೆ ಸೈಕಾಲಜಿಸ್ಟ್ಗಳು ಇದರಲ್ಲಿ ಕೆಲಸ ಮಾಡಬೇಕು, ಮಾದರಿಗಳು ಹುಡ್ಕೊಡ್ಬೇಕು. ಪ್ರೋಗ್ರಾಮ್ಸ್ ಹೆಂಗೆ, ಶಿಕ್ಷಣ ತಜ್ಞರು ಇದಕ್ಕೆ ಯಾವ ಥರ ಪಾಠ ಮಾಡಿದ್ರೆ ಇದು ಮಾಡ್ತಾರೆ ಅಂತ ಹೇಳಬೇಕು. ಸೋಷಿಯಾಲಜಿಯಲ್ಲಿ ನಮ್ಮ ಸಂಬಂಧಗಳನ್ನ ಅರ್ಥ ಮಾಡ್ಕೊಳ್ಳುವ ರೀತಿ ಓದಬೇಕು. ಇಷ್ಟೇ ಅಲ್ಲ ಅಂತ. ಸರ್, ನನ್ನ ಹೆಸರು ಕುಮಾರ್ ಅಂತ. ಇವತ್ತು ಯಾರನ್ನೇ ಕೇಳಿದ್ರೆ ಒಂದು ಹಳ್ಳಿಗಾಡಿನಲ್ಲಿರುವಂಥ ಒಬ್ಬ ರೈತ ಕಾರ್ಮಿಕರನ್ನು ಕೇಳಿದ್ರೆ ಸಹಿತ ನಿನ್ನ ಮಕ್ಕಳು ಏನಾಗಬೇಕು ಅಂತ ಕೇಳಿದ್ರೆ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಪ್ರೊಫೆಸರ್ ಆಗಬೇಕು ಅಥವಾ ಬೇರೆ ಹುದ್ದೆಗೆ ಹೋಗ್ಬೇಕು ಅಂತ ಎಲ್ಲರ ಉತ್ತರ ಸಿಗುತ್ತೆ ಸಾಮಾನ್ಯವಾಗಿ. ಆದರೆ ಯಾವೊಬ್ಬ ರೈತನಾಗಬೇಕು, ನಾನು ರೈತ ಕೂಲಿ ಕಾರ್ಮಿಕ ಆಗಬೇಕು ಅಂತ ಇಷ್ಟಪಡೋದೇ ಇಲ್ಲ. ಇವತ್ತಿನ ಸಂದರ್ಭದಲ್ಲಿ ಶಿಕ್ಷಣದ ಭಾಗವಾಗಿ ರೈತನಾಗಿ ಉಳಿಲಿಕ್ಕೆ ಯಾವ ಸಲಹೆಗಳನ್ನು ಕೊಡ್ತೀವಿ? ಕಷ್ಟ ಇದೆ ಮತ್ತು ರೈತರ ಸ್ಥಿತಿ ದಯನೀಯವಾಗಿದೆ. ಯಾಕಂದರೆ ಸಮಾಜದ ಪದ್ಧತಿಗಳಿಂದ ಬಂದ ಸ್ಥಿತಿ ಬೇರೆ, ಇವತ್ತು ಅದರೊಟ್ಟಿಗೆ ಒಡ್ನಾಡ್ಕೊಂಡು ಮಾಡ್ತಿರೋ ಸ್ಥಿತಿ ಬೇರೆ. ಅಲ್ಲರಿ ಕೊಂಡ ಮೇಲಿನ ಆಯ್ಕೆಯ ಅಂತ ಏನಾದ್ರು ಕೇಳೋಕ್ಕಾಗತ್ತಾ? ಅರೆ ಒಟ್ಟಲ್ಲಿ ನೀವು ಕೆಲಸ ಮಾಡ್ತೀಯಾ ಅಂತ ಏನಾದ್ರು ಕೇಳೋಕ್ಕಾಗತ್ತಾ? ಯಾಕೆ ರೈತ ಆಗ್ಬೇಕು ಅವನು? ರೈತ ಮೋಸ್ಟ್ ಹ್ಯಾಪಿಯೆಸ್ಟ್ ಥಿಂಗ್ ಲಾಭದಾಯಕ ಅಂತ ಮಾಡಿದ್ರೆ ರೈತ ಆಗ್ತಾನಪ್ಪ. ಇಲ್ಲ ಯಾಕೆ ಆಗಬೇಕು? ನಾನೇ ಆಗ್ತೀನ? ನನ್ನ ಭೂಮಿನೇ ಮಾರಿದ್ರೆ 4 ಕೋಟಿ ದಿವಸ ಪ್ರತಿ ತಿಂಗಳು ಇಲ್ಲೇ ಇದ್ದರೆ ಪ್ರತಿ ತಿಂಗಳು ಅಲ್ಲಿ ಇಲ್ಲಿ ನೀವು ಕೊಟ್ಟು ದುಡ್ಡು ಭಾಳ ಹೆಲ್ಪ್ ಆಗ್ತದೆ ನನಗೆ. ನೀವು PhD ಕೊಟ್ಟರೆ ನನಗೆ ತುಂಬ ಹೆಲ್ಪ್ ಆಗ್ತದೆ. ಇಂಥ ಪರಿಸ್ಥಿತಿ ಅಪ್ಪ. ಮಾರಿದ್ರೆ ಕೋಟಿ ದಿವಸ ಅಲ್ಲಿಗಲ್ಲಿ ತೂಗ್ಸೋದಿದೆಯಲ್ಲ, ತುಂಬ ಕಷ್ಟ ಅದು. ರೈತರ ಸಮಸ್ಯೆ ಬಂದದಕ್ಕೊಂದು ಸಣ್ಣ ಪ್ರಶ್ನೆ. ಅಂದರೆ ಕಳೆದ ಒಂದು 10 ವರ್ಷಗಳಿಂದ ಕರ್ನಾಟಕದಲ್ಲಿ ಅಂಕಿ ಅಂಶಗಳನ್ನು ತಗೊಂಡ್ರೆ 12,000 ಅಥವಾ ಇನ್ನೂ ಜಾಸ್ತಿ ಇರ್ಬೋದು ಅಂತ ಅನ್ಕೊಂಡಿದ್ದೆ. ಕೆಲವು ಪತ್ರಿಕೆಯಲ್ಲಿ ಬರೋದು ವರದಿಗಳನ್ನು ಆಧರಿಸಿ ಹೇಳೋದಾದರೆ 30,000 ಅಥವಾ 40,000ಕ್ಕೆ ಸಾಲ ಮಾಡಿ ಅದನ್ನು ತೀರಿಸದೆ ಸತ್ತೋವರ ಸಂಖ್ಯೆ ಅದರಲ್ಲಿ ತುಂಬ ಇದೆ. ನಮ್ಮ ಸಂಡೂರು ಮಹಾರಾಜ ಅವರ ಕಳೆದ ಒಂದು 6-7 ವರ್ಷಗಳ ಅಥವಾ 5-6 ವರ್ಷಗಳ ಹಿಂದೆ ಅವರ ಕರೆಂಟಿನ ಬಿಲ್ಲು 40 ಕೋಟಿ ರೂಪಾಯಿಯನ್ನ ವಿಧಾನಸೌಧದಲ್ಲಿ ಮಾಫಿ ಮಾಡಿದ್ರು ಎಲ್ಲ, ಅಂದ್ರೆ ರಾಜಕಾರಣಿಗಳೆಲ್ಲ ಸೇರಿ. ಇದನ್ನೊಂದು ಪ್ರಾಸೆಸ್ ಅಂತ ನೋಡಿದ್ರು ಕೂಡ ಆ ಕಾಲದಲ್ಲಿ ಅಂದ್ರೆ ಸಾಯುವ ಕಾಲದಲ್ಲಿ ಯಾವ ಸಂಘಟನೆಗಳು ಕೂಡ ಇದು ರೈತರು ಸಾಯಬಾರದು ಅಂತ ಹೇಳಿ ಅವರಿಗೊಂದು ತಿಳಿ ಹೇಳುವ ಅಥವಾ ಸಣ್ಣ ಸಣ್ಣ ಕಾರ್ಯಾಗಾರಗಳನ್ನು ಮಾಡುವ
ಕೆಲಸಗಳು ಕೂಡ ಯಾವ ಸಂಘಟನೆಗಳಿಂದ ನಡೆದೇ ಇರುವುದರಿಂದ ಇನ್ನೂ ಸಾವು ಹೆಚ್ಚಾದವು ಅಂತ ನನಗೆ ಅನಿಸ್ತಾ ಇದೆ ಸರ್. ನಿಮ್ಮ ಅನಿಸಿಕೆನೇ ನನ್ನ ಅನಿಸಿಕೆ, ನಿಮ್ಮ ಪ್ರಶ್ನೆ ನನ್ನ ಪ್ರಶ್ನೆ. ಸಾಮಾನ್ಯವಾಗಿ ಇಲ್ಲೆಲ್ಲ ಸಾಹಿತಿಗಳಿರೋದ್ರಿಂದ ಅಥವಾ ಬರಹಗಾರರಿರೋದ್ರಿಂದ ಒಂದು ಮಾತನ್ನ ಕೇಳಬೇಕು ಅಂತ ಅನಿಸ್ತಾ ಇದೆ, ಕಾಡ್ತಾ ಇದೆ. ಅದು ಸರಿನೋ ತಪ್ಪು ಅಂತ ಚರ್ಚೆ ಆಗ್ಬೋದು ಅಂತ. ಏನು ಅಂತ ಕೇಳಿದ್ರೆ, ಕನ್ನಡ ಬರಹಗಾರರೆಲ್ಲರೂ ಆ ಕಾಲದಿಂದ ಈ ಕಾಲದವರೆಗೆ ಭಾಷಾಶಾಸ್ತ್ರಜ್ಞರು ಸೇರಿದಂತೆ ಈ ಜನ ಆಡುವ ಭಾಷೆಯನ್ನ ಉಪಭಾಷೆ ಅಂತ ಕರೀತಾ ಇದ್ದಾರೆ. ಜನ ಆಡುವ ಭಾಷೆಯನ್ನೇ ಉಪಭಾಷೆ ಅಂತ ಕರೀತಾ ಇದ್ದಾರೆ. ಮತ್ತು ಬರವಣಿಗೆಯಲ್ಲಿ ಯಾರ್ಯಾರು ಮಾಡ್ತಾ ಇದ್ದಾರೆ ಅದನ್ನು ಮೂಲ ಭಾಷೆ ಅಂತ ಕರೀತಾ ಇದ್ದಾರೆ. ಆದರೆ ನಿಜವಾಗಿಯೂ ಇದು ತಿರುವು ಮುರುವು ಆಗ್ಬೇಕು ಅಂತ, ತಿರುವು ಮುರುವು ಆಗ್ಬೇಕು. ನಾವು ಯಾವುದು ಮಹಾದೇವ ಅವರು ಉಪನುಡಿಯಲ್ಲಿ ಸಾಹಿತ್ಯವನ್ನು ಬರೆದಿದ್ದಾರೆ ಅಂತ, ಅಂದ್ರೆ ಉಪನುಡಿ ಅಂತ ಕರೀತಾ ಇದ್ದಾರೆ. ಆದ್ರೆ ನಾನು ಎಷ್ಟೋ ಸಲ ಇದನ್ನ ಏನ್ ಹೇಳ್ತೀನಿ ಅಂದ್ರೆ, ಅದೇ ಮೂಲ ಭಾಷೆ, ಆ ಮೂಲ ಭಾಷೆಯಲ್ಲಿ ಸಾಹಿತ್ಯವನ್ನ ಬರೆದಿದ್ದಾರೆ. ಅದಕ್ಕಾಗಿ ನಾವು ಅನೇಕ ಜನ ಸಾಹಿತಿಗಳು ಮೂಲ ಭಾಷೆಯಲ್ಲಿ ಸಾಹಿತ್ಯವನ್ನ ಬರೆಯುವುದಕ್ಕೆ ಪ್ರಯತ್ನ ಪಡಬೇಕೇ ಹೊರತು ಒಂದು ಎಲ್ಲರಿಗೂ ಸಂವಹನ ಆಗಬೇಕು ಅನ್ನುವ ಒಂದು ಕೃತಕವಾದ ಭಾಷೆಯಲ್ಲಿ ನಾವು ಸಾಹಿತ್ಯ ರಚಿಸುವುದರಿಂದ ಅದು ಎಷ್ಟೋ ಸಲ ಏನಾಗಿದೆ ಅಂದ್ರೆ ಅದು ಎರಡನೇ ದರ್ಜೆಯಲ್ಲಿ ಉಳಿತಾ ಇದೆ ಅನ್ನುವ ಅನುಮಾನ ನನಗೆ ಬಂದಿರುವುದರಿಂದ ಈ ಪ್ರಶ್ನೆ. ನೀವು ಬರೆಯೋದಕ್ಕೆ ಯಾವುದಕ್ಕೆ ಮುಖಾಮುಖಿ ಆಗ್ತೀರೋ ಅದು ಆ ಕಂಟೆಂಟೇ ನಿಮ್ಮ ಲ್ಯಾಂಗ್ವೇಜನ್ನ ಡಿಮ್ಯಾಂಡ್ ಮಾಡುತ್ತೆ. ಮೊದಲೇ ನಾ ಇದೇ ಭಾಷೆಯಲ್ಲಿ ಬರೀತೀನಿ ಅಂತನೋ ಅಥವಾ ಅದರಲ್ಲಿ ಬರೀತೀನಿ ಅಂತ ಅನ್ನೋದು ಯಾಕೋ ಸರಿ ಇಲ್ವೇನೋ ಅಂತ ನಂಗೆ ಅನಿಸ್ತದೆ. ಆ ಕಂಟೆಂಟ್ ಯಾವುದನ್ನ ಡಿಮ್ಯಾಂಡ್ ಮಾಡಿಸೋದು, ಯಾವುದ್ರಲ್ಲೇ ನುಡಿಸೋದು, ಅದನ್ನು ಆಲಿಸಿ ಬರೆಯೋದು ನಮ್ಮ ಕೆಲಸ ಅಂತ ಅನಿಸುತ್ತೆ. ಇನ್ನೊಂದಕ್ಕೆ ಉಪಭಾಷೆ ಇತ್ಯಾದಿಗಳಿಗೆ ಇಲ್ಲಿ ಬಂದು ಇಳಿದ ತಕ್ಷಣ ಗೆಳೆಯರೊಬ್ಬರು ದೊಂಬರ ಬಗ್ಗೆ ಮಾತಾಡ್ತಾ ಮರಾಠಿ ಅಲ್ವಾ ಅಂತ ಕೇಳಿದೆ. ಮರಾಠಿ ಆದರೆ ಸ್ವಲ್ಪ ಕಲಬೆರಕೆ, ಶುದ್ಧ ಮರಾಠಿ ಅಲ್ಲ ಅವರು. ನಾನು ಹೇಳಿದೆ ಅವರಿಗೆ, ನಿಮಗೆ ಪೂರಕವಾಗಿದೆ. ನಾನು ಹೇಳಿದೆ ಅವರಿಗೆ, ಶುದ್ಧ ಅಶುದ್ಧ ಬಳಸಬೇಡಿ. ಅವರು ಆಡ್ತಿರೋ ಭಾಷೆ ಹೆಚ್ಚು ಜೀವಂತವಾಗಿದೆ. ನೀವು ಯಾವುದು ಶುದ್ಧ ಅಂತ ಅಂದ್ಕೊಂಡಿದ್ದು ಅದು ಅರಜೀವವಿರುವ ಭಾಷೆ. ಆದರೆ ನಿಮ್ಮ ಕೃತಿನಲ್ಲಿ ಸಾಂದರ್ಭಿಕ ಔಚಿತ್ಯವಾಗಿ ಅರಜೀವ ಭಾಷೆ ಬೇಕು ಅಂತಂದರೆ ನೀವು ಅರಜೀವ ಭಾಷೆನೂ ಬರೀಬೇಕು. ನಮಸ್ಕಾರ ಸರ್, ನನ್ನ ಹೆಸರು ಕುಮಾರಸ್ವಾಮಿ ಅಂತ, ಕನ್ನಡ ಸಾಹಿತ್ಯ ಅಧ್ಯಯನ ವಿಭಾಗದಲ್ಲಿ PhD ಬರ್ಕೊಂಡಿದ್ದೀನಿ. 2 ಪ್ರಶ್ನೆ ಇದೆ. KB ಸಿದ್ದಯ್ಯ ಅವರು ಹೇಳ್ತಿರೋ ಆ ಮಾತಿನಲ್ಲಿ 2 ವರ್ಷದಿಂದನೂ ಅದನ್ನು ನಾವು ಕೇಳ್ತಾ ಇದ್ದೀವಿ ಅವ್ರ ಬಾಯಿಂದ. 1.5 ವರ್ಷದಿಂದ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಒಂದು ವಿಮರ್ಶಕ ಮಟ್ಟದಲ್ಲಿ ಹೇಳಿದ್ರು, ಮತ್ತು ಯೂನಿವರ್ಸಿಟಿ ಆಫ್ ಲಾ ಕಾಲೇಜಿನಲ್ಲಿ ಹೇಳಿದ್ರು, ಮತ್ತು ಬಳ್ಳಾರಿನಲ್ಲಿ ಕೂಡ ಹಾಗೆ. ಅವ್ರು ಹೇಳ್ತಿರ್ತಕ್ಕಂಥ ಮಾತಿನಲ್ಲಿ ನೀವು ಹೇಳಿದ ಈ ಪ್ರವೃತ್ತಿ ಅಂತ ಹೇಳಿದ್ರೆ ಅದು ಇದ್ದಂಗೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಅವ್ರು ಹೇಳ್ತಿರೋದನ್ನ ಹಿಂಬಾಲಿಸ್ತಕ್ಕಂಥ ಅನೇಕ ನನ್ನ ತಲೆಮಾರಿನ ಯುವ ಸಮೂಹ ಇದೆ. ಹಾಗೆ ನಿಮ್ಮನ್ನು ಹಿಂಬಾಲಿಸ್ತಕ್ಕಂಥ ಅಥವಾ ನೀವು ಒಂದು ಮಾತಾಡಿದ್ರು ಕೂಡ ಹಿಂಬಾಲಿಸ್ತಕ್ಕಂಥ ಅನೇಕ ಯುವ ಸಮೂಹ ಇದೀವಿ. ಅದನ್ನ ಇದರಿಂದ ಆಗ್ತಕ್ಕಂಥ ಅಪಾಯಗಳನ್ನ, ಪರಿಣಾಮವನ್ನ ಎದುರುಗೊಳ್ತಕ್ಕಂಥ ಬಗೆ ಹೇಗೆ ಅಂತ, ಇದಕ್ಕೆ ಸಂಬಂಧಿಸಿದಂಥ ಇನ್ನೊಂದು, ನೀವು ಹೇಳ್ತಿರ್ತಕ್ಕಂಥ ವಿಶ್ವಮಾನವ ಯುವಜನ ವೇದಿಕೆ ಏನಿದೆಯಲ್ಲ, ಇದು ಪ್ರಾರಂಭ ಆಗ್ಬೇಕಂದ್ರೆ ನನಗೆ ಯಾಕೋ ಈ ಬೇರುಗಳು ಅಲ್ಲಾಡ್ತಿದ್ದೇವೆ ಅಂತ ಅನ್ನಿಸ್ತದೆ. KB ಒಂದ್ ಕಡೆ ಅಸಮಾಧಾನಗೊಂಡು ಸಮುದಾಯದಿಂದ ಹೊರನಡೆದ್ರೆ ಸಾಕು ಮಾತಾಡ್ತಿದ್ದಾರೆ, ಮತ್ತೊಬ್ರು ಎಲ್ಲವನ್ನೂ ಆಸೆಯಲ್ಲೇ ನೋಡ್ತಾ ಒಬ್ರು ಹೋಗ್ತಿದ್ದಾರೆ. ಇತ್ತೀಚೆಗೆ ದೇವನೂರು ಎದೆಗೆ ಬಿದ್ದ ಅಕ್ಷರದ ಮೂಲಕ ಹೊರಗಡೆ ಬಂದು ಮಾತಾಡ್ತಿದ್ದಾರೆ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಳಮುಖ ಹೋಗ್ತಿರ್ತಕ್ಕಂಥ ಚಳುವಳಿ ಸಂಘಟನೆ ಏನಿದೆ ಮತ್ತೆ ತೀವ್ರತೆಯನ್ನ ಪಡಿಬೇಕಾದ್ರೆ ನೀವುಗಳು ಅದರ ಬೇರುಗಳಾಗಬೇಕು. ಅಷ್ಟೇ ಅಲ್ಲ, ತಾಯಿ ಬೇರುಗಳಾಗಬೇಕು ಅಂತ ನನಗನ್ನಿಸ್ತದೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ? ನಮ್ಮನ್ನ ನೀವು ಗೊಬ್ಬರ ಮಾಡ್ಕೊಳ್ಬೇಕು, ನೀವು ಚಿಗುರಬೇಕು. ಕುಸುಂಬರ ಕೊನೆ ಪುಟ ಓದ್ತೀನಿ. ಉಪಸಂಹಾರ. ಈ ರಾತ್ರಿಗಳು ಬಂದವು, ಆ ರಾತ್ರಿಗಳು ಹೋದವು, ಈ ಹಗಲುಗಳು ಬಂದವು, ಆ ಹಗಲುಗಳು ಹೋದವು, ಅವು ಒಯ್ತಾ ಬತ್ತಾ ಅವು. ಆ ಸೊಪ್ಪು ಸದವ ಮಾರ್ತಾ ಈ ಹೊಟ್ಟೆ ಆಪ್ತಿ ಮಾಡುವಂತ ಆ ತೊರಾರ ಹಣ್ಣನ್ನು ಮುದುಕಿ ಅವಳ ಹೆಸರು ಸಿಂಗಾರಮ್ಮ.
ಆ ಏಳಾದೆ ಕುಳಿತಿಗಳು ಚೆನ್ನ ಕುಸುಮಾರು ಉಡುವ ತಳ ಅದು. ಆ ಸಿಂಗಾರಮ್ಮನ ಕಣ್ಮುಂದಾದುದು ಅವಳ ಕಣ್ಮುಂದ ಇದೆಯಲ್ಲ, ಅಲ್ಲಿ ಚೆನ್ನನ ಉಸಿರನ್ನು ಅವನ ದೇಹದಿಂದಲೇ ತೆಗೆದರಲ್ಲ. ಆ ರಾತ್ರ ತಗುವುದ ಬಾಗಲು ಆ ತಗದಂತಲೇ ಇದೆಯಲ್ಲ. ಆ ಮಂಡಿ ಮ್ಯಾಲ ನರದ ಕೈಯ ಇಳೆಬಿಟ್ಟು ಸಿಂಗಾರಮ್ಮ ಆ ನರದಿಂದ ಮಾಡ್ದ ಅವಳ ದೇಹವು ಆ ನರವಾಗಿ ಒಡಮೂಡಿ ಆ ನೆಟ್ಟಿಸರು ಸಿಂಗಾರಮ್ಮನೋ ಆ ಸುತ್ತಾಲು ನೋಡಾಲು. ಆ ಭೂಮಿ ತಾಯ ಮೇಲ ಕಂಡಿದ್ದೇನು ರಗತಾದ ಒಂದು ತೊಟ್ಟು, ಆ ಬೆಡಗೀರು ಇಟ್ಕೊಡೋ ಒಂದಿಂತ ಅಣೆಬಟ್ಟು. ಆಗ ಅವಳು ತೆಗೆದುವುದು ಸೊಂಟಾದ ಸುಣ್ಣಾದ ಡಬ್ಬಿಯು. ಆಗ ಈ ಎಡಗೈ ಹೆಬ್ಬೆಟ್ಕ ಸುಣ್ಣ ಹಚ್ಕೊಂಡು ಆ ಸಿಂಗಾರಮ್ಮ ಆಗ ಹಣೆಬಟ್ಟು ರಕ್ತ ತೊಟ್ಟನ ಕಾಣ್ದಂಗೆ ಮಾಡಿದಳಲ್ಲ. ಆಗ ಅದು ಕಣ್ಬಿಟ್ಟ ಕಡೆಗದು ಕಂಡು ಬಂದಿತ್ತಲ್ಲ. ಈಗ ಇವಳನ್ನು ಆಗ ಗುರುತಿಲ್ಲದ ಪಟ್ಟಣಕ್ಕ ತಂದು ಬಿಟ್ಟಾರಲ್ಲ. ಈಗ ಇವಳಿಗ ಕಂಡು ಬಂದಿತ್ತಲ್ಲ ಅಲ್ಲೂ ರಗತಾದ ಹಣೆಬಟ್ಟು. ಈಗ ಇವಳನ್ನಾಗ ಆ ದೇವೇಂದ್ರ ರಾಯನ ಪಟ್ಟಣಕ್ಕೆ ತಂದು ಬಿಟ್ಟಾರಲ್ಲ. ಈಗ ಸ್ನೇಹಿತರೆ, ಕನ್ನಡ ವಿಶ್ವವಿದ್ಯಾಲಯದ ಬಹಳ ಅಪರೂಪದ ಕಾರ್ಯಕ್ರಮಗಳಲ್ಲಿ ಒಂದು ಈ ಸಂವಾದ ಇಲ್ಲಿ ಮುಗಿತಾ ಇದೆ. ನಾಳಿನ ಭಾರತವನ್ನು ಕಟ್ಟೋಣ ಅಂತ ಹೇಳಿ ಕೊನೆ ಲೈನ್ ಇತ್ತು ಎದೆಗೆ ಬಿದ್ದ ಅಕ್ಷರದಲ್ಲಿ. ಇದರಲ್ಲಿ ಸಂಬಂಧ ಎಂಬುದು ದೊಡ್ಡದು ಕಣ ಅಂತ ಕೊನೆ ಲೈನ್ ಆಗಿದೆ. ನಾಡೋ ಜಾಗಕ್ಕೆ ಮುಂಚೆ ಕೂಡ ಮಹಾದೇವ ನಮ್ಮ ವಿಶ್ವವಿದ್ಯಾಲಯ ಜೊತೆಗೆ ಸಂಬಂಧ ಇಟ್ಕೊಂಡವರು. ನಾಡೋಜ ಆದಮೇಲೆ ಈ ಸಂಬಂಧ ಇನ್ನೂ ಜಾಸ್ತಿ ಆಗಿದೆ. ಪ್ರತಿ ವರ್ಷ ಯಾವುದಾದ್ರೂ ನೆಪದಲ್ಲಿ ಬಂದು ಒಂದು 4 ಮಾತು ನಮ್ಗೆ ಹೇಳಿ ನಮ್ಮ ಸಂಬಂಧನ ಇನ್ನೂ ಗಟ್ಟಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಮಾನ್ಯ ಕುಲಪತಿಗಳಿಗೂ ನಾಡೋಜ ಮಹಾದೇವ ಅವ್ರಿಗೂ ತಮಗೆಲ್ಲರಿಗೂ ವಂದನೆಗಳು ಅರ್ಪಿಸ್ತೇನೆ. ನಮಸ್ಕಾರ.